ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಮೊಟ್ಟ ಮೊದಲನೇದಾಗಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವಾಸುದೇವ್ ಸರ್ ಮತ್ತು ವಾಣಿ ವಾಸುದೇವ್ ಮೇಡಮ್ಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಒಂದು ವಿಷಯದ ಕಡೆಗೆ ನಾನು ಬರ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮೇಡಮ್ ಹೇಳಿದಾಗೆ ಇಂದಿನ ಒಂದು ಉಪನ್ಯಾಸದ ವಿಷಯ ಮನಃಶಕ್ತಿ ಮಹಾಶಕ್ತಿ. ಬಹುಶಃ ನಮ್ಗೆಲ್ಲರಿಗೂ ಕೂಡ ತಿಳಿದಿದೆ, ಭಗವಂತ ಅಥವಾ ಪ್ರಕೃತಿ ನಮಗೆ 3 ಉಪಕರಣಗಳನ್ನು ನಮಗೆ ದಯಪಾಲಿಸಿದೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾವಿರ್ತಕ್ಕಂತಹ ಈ ಒಂದು ಹಂತದಲ್ಲಿ 3 ಉಪಕರಣಗಳನ್ನ ನಾವೆಲ್ಲ ಉಪಯೋಗಿಸ್ಕೊಂಡು ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಆ 3 ಉಪಕರಣಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾದ ಪರಿಭಾಷೆನಲ್ಲಿ ನಾವು ಹೇಳ್ತೇವೆ ಕಾಯ ವಾಚ ಮನಸ ಅಂತೇಳಿ ಹೇಳ್ತೀವಿ. ಅಂದ್ರೆ ನಮಗೆ ಈ ಕಾಯ ವಾಚ ಮನಸ ಅಂದ್ರೆ ವಾಚ ಅನ್ನೋದನ್ನ ನಾವು ಭಾವನೆ ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಮಾತಿನ ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದು ಭಾವನೆನೆ, ಆ ಭಾವನೆಗೆ ಅನುಗುಣವಾಗಿ ನಮಗೆ ಮಾತು ಬರ್ತದೆ. ಹಾಗಾಗಿ ಈ 3 ಉಪಕರಣಗಳು ನಮಗೆ, ಒಂದು ಈ ಶರೀರ, ಸ್ಥೂಲ ಶರೀರ, ಮತ್ತೊಂದು ನಮಗೆ ಭಾವನಾಮಯ ಕೋಶ, ಮತ್ತೊಂದು ಮನಸ್ಸು ಅಂತಕ್ಕಂಥದ್ದು. ಈ 3 ಉಪಕರಣಗಳನ್ನ ಪ್ರತಿಯೊಬ್ಬ ಮನುಷ್ಯನೂ ಕೂಡ, ಸಾಮಾನ್ಯ ಮನುಷ್ಯನಿಂದ ಹಿಡಿದು ಅತ್ಯಂತ ಉನ್ನತ ಸ್ಥಿತಿನಲ್ಲಿರ್ತಕ್ಕಂಥವ್ರು ಕೂಡ ಈ 3 ಉಪಕರಣಗಳನ್ನ ಬಳಸ್ತಾ ಇದ್ದೇವೆ. ಅದರಲ್ಲಿ ಈ 3 ಉಪಕರಣಗಳಲ್ಲಿ ಅತ್ಯಂತ ಪ್ರಖರವಾದ ಉಪಕರಣ ಅಂತ ಹೇಳಿದ್ರೇನೆ ಈ ಮನಸ್ಸು ಅಂತಕ್ಕಂಥದ್ದು. ಮನಸ್ಸು ಬಹಳ ಪ್ರಖರವಾದ ಉಪಕರಣ. ಇದು ನಮ್ಗೆ ಭಗವಂತ ಕೊಟ್ಟಿರ್ತಕ್ಕಂಥ ಉಪಕರಣಗಳಲ್ಲಿ. ಅದನ್ನೇ ನಮ್ಗೆ ಒಂದು ಋಷಿವಾಣಿ ಹೇಳ್ತದೆ, ದಂಡಂ ದಶಗುಣಂ ಭವೇತ್ ಸಂಕಲ್ಪೆ ಶತಗುಣಂ ಭವೇತ್ ಅನ್ನುವಂಥ ಒಂದು ಮಾತನ್ನು ನಾವು ಕೇಳಿದ್ದೇವೆ. ಇದನ್ನ ಸಾಮಾನ್ಯವಾಗಿ ಶಾಲೆಯಲ್ಲಿ ಶಿಕ್ಷಕರು ಬಳಸುವಂತ ಪರಿಪಾಠ ಇದೆ ಈ ವಾಕ್ಯವನ್ನ. ಅದರಲ್ಲೂ ಸಾಮಾನ್ಯವಾಗಿ ಎಷ್ಟು ಇದನ್ನ ಬಳಸ್ತೀವಿ ಅಂದ್ರೆ, ದಂಡಂ ದಶಗುಣಂ ಭವೇತ್ ಅನ್ನೋದನ್ನ ಮಾತ್ರ ನಾವು ಬಳಸ್ತೀವಿ ಯೂಶುವಲ್ ಆಗಿ. ಆ ಮುಂದಿನ ಭಾಗ ಏನಿದೆಯಲ್ಲ, ಸಂಕಲ್ಪೆ ಶತಗುಣಂ ಭವೇತ್ ಅನ್ನೋದನ್ನ ನಾವು ಬಹಳಷ್ಟು ಸಂದರ್ಭದಲ್ಲಿ ಬಳಸೋ ಪರಿಪಾಠ ನಮ್ಗಿಲ್ಲ. ಅಂದ್ರೆ ಇದರಿಂದ ನಾವು ದಂಡಂ ದಶಗುಣಂ ಭವೇತ್ ಅನ್ನೋದನ್ನು ಕೂಡ ಎಷ್ಟರ ಮಟ್ಟಿಗೆ ಆ ಪದದ ಅರ್ಥ ನಾವು ಮಾಡ್ಕೊಳ್ತೀವಿ ಅಂದ್ರೆ, ದಂಡಂ ದಶಗುಣಂ ಭವಂತ್ ಅಂದ ತಕ್ಷಣ ನಾವು ಇಟ್ಕೊಂಡು ಒಡೆಯೋದು ಅನ್ನೋ ಅರ್ಥದಲ್ಲಿ ಮಾತ್ರನೇ ಅದನ್ನು ಉಪಯೋಗಿಸ್ತಾ ಇದ್ವಿ. ಆ ಸಂಕುಚಿತ ಅರ್ಥದಲ್ಲಿ ಮಾತ್ರ ಬಳಸ್ತಾ ಇದ್ದೀವಿ. ಆದ್ರೆ ಅದರ ನಿಜವಾದ ಅರ್ಥ, ದಂಡಂ ದಶಗುಣಂ ಭವೇತ್ ಅನ್ನೋದ್ರ ಅರ್ಥ, ಸ್ಥೂಲವಾದದ್ದಕ್ಕೆ 10 ಪಟ್ಟು ಶಕ್ತಿ ಇದ್ರೆ, ದಂಡಂ ದಶಗುಣಂ ಭವೇತ್, ಸ್ಥೂಲವಾದದ್ದು ಯಾವುದೇ ಇದ್ರೂ ಕೂಡ ಅದಕ್ಕೆ 10 ಪಟ್ಟು ಶಕ್ತಿ ಇದ್ರೆ, ಸಂಕಲ್ಪೆ ಶತಗುಣಂ ಭವೇತ್ ಅಂತ ಹೇಳ್ತಾರೆ. ಅಂದ್ರೆ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಶತಗುಣಂ, ಅದಕ್ಕೆ 100 ಪಟ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ದೈಹಿಕ ಶಕ್ತಿಗಿಂತಲೂ ಕೂಡ ಮಾನಸಿಕ ಶಕ್ತಿ ಅಗಾಧವಾಗಿರ್ತಕ್ಕಂಥದ್ದು, ಅದರ ಶಕ್ತಿ ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ ಈ ಮನಸ್ಸಿಗೆ ಇದೆ. ಆದ್ರೆ ಈ ಸಾಮಾನ್ಯ ಮನುಷ್ಯ ಕೇವಲ ತನ್ನ ಈ ಸ್ಥೂಲ ದೇಹದ ಜೀವಿತ ಇದೆಯಲ್ಲ, ಇದಕ್ಕೆ ಮಾತ್ರವೇ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದನಾಗ್ಲಿ, ಅದರ ಹಿಂದಿನ ಒಂದು ಭಾವನೆಗಳು ಮತ್ತು ಮಾನಸಿಕವಾದಂತಹ ಒಂದು ಕಾರ್ಯರಂಗ ಏನಿದೆಯಲ್ಲ, ಅದಕ್ಕೆ ಕೊಡಬೇಕಾದಷ್ಟು ಮಹತ್ವವನ್ನ ಕೊಟ್ಟಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಯಾಕೆಂದ್ರೆ ನಾವು ಪ್ರತಿನಿತ್ಯ ನಾವು ಬೆಳಗಾದ್ರೆ ನಾವು ಯೋಚನೆ ಮಾಡುವಂಥದ್ದು ಬರೀ ನಮ್ಮ ದೈಹಿಕವಾದಂತಹ ಒಂದು ಸುಖ, ದೈಹಿಕವಾದಂತಹ ಒಂದು ಆಶೋತ್ತರಗಳು, ಇದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತೀವಿ. ನಮಗೆ ಇನ್ನೊಂದು ಜೀವಿತಕ್ಕೆ ಇನ್ನೊಂದು ಮುಖ ಇದೆ, ನಮ್ಮ ಭಾವನೆ ಮತ್ತು ಆಲೋಚನೆಗಳಿಗೆ ಸಂಬಂಧಪಟ್ಟಂತ ಇನ್ನೊಂದು ಮುಖ ಇದೆ ಅನ್ನೋದು ಕೂಡ ನಮಗೆ ಅರಿವು ಇಲ್ಲದೆ ಇರುವಷ್ಟು ನಾವು ಈ ಕೇವಲ ಸ್ಥೂಲ ದೇಹದ ಜೀವನದಲ್ಲಿ ನಾವು ಮುಳುಗಿ ಹೋಗಿಬಿಟ್ಟಿದ್ದೇವೆ. ಆದ್ರೆ ನೋಡಿ, ಈ ಮನುಷ್ಯ ಅಂತಕ್ಕಂತಹ ಏನ್ ಈ ಪದ ಇದೆಯಲ್ಲ, ಈ ಮನುಷ್ಯ ಅನ್ನುವಂಥ ಪದದ ಉತ್ಪತ್ತಿಯನ್ನ ನಾವು ನೋಡುವಾಗ
ಇದು ಮನ್ ಎಂಬತಕ್ಕಂತಹ ಒಂದು ಧಾತುವಿನಿಂದ ಬಂದಿರೋ ಪದ ಇದು. ಮನ್ ಅಂದ್ರೇನು? ಮನಸ್ಸು ಅಂತ ಅರ್ಥ. ಅಂದ್ರೆ ಮನುಷ್ಯ ಅಂದ್ರೆ ಯಾರು? ಹಾಗಾದ್ರೆ ಯಾರಿಗೆಲ್ಲ ಮನ್ ಇದೆಯೋ ಅಂದ್ರೆ ಮನಸ್ಸು ಇದೆಯೋ ಅವನೇ ಮನುಷ್ಯ. ಮನಸ್ಸುಳ್ಳವನೇ ಮನುಷ್ಯ ಅನ್ನೋ ಅರ್ಥ. ಈಗ ಈ ಮನಸ್ಸು ಅನ್ನುವಂಥದ್ದು ಈ ಪ್ರಕೃತಿಯ ಒಂದು ಅದ್ಭುತ ಕ್ಷಮೆ ಇರ್ಲಿ ಅಡಚಣೆಗೆ. ಮಾಡಿದ್ರೆ ಈ ಮಧ್ಯ ಫ್ರೀಸ್ ಆಗಿತ್ತು ಇವಾಗ ನಿಮ್ದು. ಫ್ರೀಸ್ ಆಗೋಗಿತ್ತು ಇವಾಗ ಕೇಳಿಸ್ತಾ ಇದೆಯಾ? ಸೊ ಒಂದ್ ನಿಮಿಷ ಹಿಂದಕ್ಕೆ ಹೋದ್ರೆ ಮನುಷ್ಯ ಅಂದ್ರೆ ಮಣ್ಣಿಂದ ಬರುತ್ತೆ, ಅಲ್ಲಿಂದ ಪುನಃ ಪ್ರಾರಂಭ. ಓಕೆ. ಈ ಮನುಷ್ಯ ಅಂತಕ್ಕಂತಹ ಒಂದು ಪದ ಈ ಮನ್ ಎಂಬತಕ್ಕಂತಹ ಒಂದು ಧಾತುವಿನಿಂದ ಬಂದಿರುವಂತದ್ದು. ಮನ್ ಅಂದ್ರೆ ಮನಸ್ಸು. ಮನುಷ್ಯ ಅಂದ್ರೆ ಯಾರಾಗಾದ್ರೆ ಮನಸ್ಸು ಇರುವವನೇ ಮನುಷ್ಯ ಅಂತ ಹೇಳಿ. ಯಾರಿಗೆಲ್ಲ ಮನಸ್ಸಿದೆಯೋ ಅವನನ್ನ ನಾವು ಮನುಷ್ಯ ಅಂತ ಕರಿತೀವಿ. ಅಂದ್ರೆ ನೋಡಿ, ಇದು ಈ ಇಂದಿನ ಯಾವುದೇ ಜೀವವರ್ಗಗಳು, ನಾವು ಸಸ್ಯವರ್ಗ, ಪ್ರಾಣಿ ವರ್ಗ, ಖನಿಜ ವರ್ಗ, ಇವು ಯಾವುದಕ್ಕೆ ತೆಗೆದುಕೊಂಡ್ರು ಕೂಡ ಈ ಮನಸ್ಸು ಅಂತಕ್ಕಂಥದ್ದು ಅವುಗಳಿಗೆ ಇಲ್ಲ. ಮನುಷ್ಯನಿಗೆ ಮಾತ್ರ ಈ ಮನಸ್ಸಿರೋದು. ಆದ್ರಿಂದನೇ ಇವನಿಗೆ ಮನುಷ್ಯ ಅನ್ನೋ ಹೆಸರು ಕೂಡ ಬಂದಿದೆ. ಈ ಮನಸ್ಸು ಈ ಪ್ರಕೃತಿಯ ಒಂದು ಅದ್ಭುತವಾದಂತಹ ಒಂದು ಸೃಷ್ಟಿ ಇದು. ಈ ಮನಸ್ಸು ಅಂದ್ರೆ ಏನು? ಮನಸ್ಸಿನ ಅಸ್ತಿತ್ವ ಯಾವುದರಿಂದ ಇದೆ ಅಂತ ಹೇಳಿದ್ರೆ, ಈ ಮನಸ್ಸು ಅನ್ನುವಂಥದ್ದು ಆಲೋಚನೆಗಳ ಒಂದು ಕಂತೆ ಅಂತ ಹೇಳ್ತಾರೆ. ಮೈಂಡ್ ಇಸ್ ಎ ಬಂಡಲ್ ಆಫ್ ಥಾಟ್ಸ್. ಅಂದ್ರೆ ಆಲೋಚನೆಗಳ ಒಟ್ಟು ಒಂದು ಸಮೂಹವೇ ಮನಸ್ಸನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ನಮ್ಮ ಮನಸ್ಸು ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಯಾವಾಗಲೂ ನಾವ್ ಹೇಳ್ತಾ ಇರ್ತೀವಿ ಕಾಯ ವಾಚ ಮನಸ್ಸ ಪರಿಶುದ್ಧವಾಗಿರ್ಬೇಕು ಅಂತ ಹೇಳ್ತೀವಿ. ಈಗ ನಮ್ಮ ಮನಸ್ಸು ಹೇಗಿದೆ, ಅದು ಪರಿಶುದ್ಧವಾಗಿದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಆ ಮನಸ್ಸಿನಲ್ಲಿರಬಹುದಾದಂತಹ ಆಲೋಚನೆಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಆ ಮನಸ್ಸು ಶುದ್ಧವಾಗಿದೆಯೋ ಅಥವಾ ಅಪರಿಶುದ್ಧವಾಗಿದೆಯೋ ಅಂತಕ್ಕಂಥದ್ದು ಅವನ ಮನಸ್ಸಿನಲ್ಲಿರುವ ಆಲೋಚನೆಗಳ ಮೇಲೆ ಅದು ಅವಲಂಬಿತವಾಗಿರ್ತದೆ. ಆದ್ರೆ ಈಗ ನಾವು ಈ ಬಹಳ ಸುಖವಾಗಿ ಶಾಂತಿಯಿಂದ ಜೀವನ ಮಾಡಬೇಕು ಅನ್ನೋದೇ ಪ್ರತಿಯೊಬ್ಬರ ಜೀವನದ ಉದ್ದೇಶ. ಆದ್ರೆ ನಾವು ಶಾಂತಿ ಸಮಾಧಾನಗಳಿಂದ ಇರಬೇಕು ಅನ್ನೋದಾದ್ರೆ ಆ ಮನಸ್ಸಿನಲ್ಲಿರುವ ಆಲೋಚನೆಗಳ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದೊಂದು ಆಲೋಚನೆ ಮತ್ತು ಭಾವನೆಗಳು ಅದೆರಡನ್ನು ನಾವು ಸೇರಿಸಿ ಮಾತನಾಡೋದಾದ್ರೆ ಅದು ಎಷ್ಟು ಪ್ರಖರವಾಗಿರ್ತಕ್ಕಂತಹ ಶಕ್ತಿ, ಆ ಮನಃಶಕ್ತಿ ಅಂತಕ್ಕಂಥದ್ದು ಅಥವಾ ಆಲೋಚನಾ ಶಕ್ತಿ ಅಂತಕ್ಕಂಥದ್ದು ಮತ್ತೆ ನಮ್ಮ ಭಾವನಾ ಶಕ್ತಿ ಅನ್ನುವಂಥದ್ದು. ಅಂದ್ರೆ ಈ ವಿದ್ಯುತ್ ಶಕ್ತಿ ನಮ್ಮ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರಬಲ್ಲದೋ ಅದಕ್ಕಿಂತಲೂ ಕೂಡ ಪ್ರಖರವಾದಂತಹ ಪ್ರಗಾಢವಾದಂತಹ ಒಂದು ಪರಿಣಾಮವನ್ನ ಇದು ನಮ್ಮ ಮೇಲೆ ಉಂಟು ಮಾಡ್ತದೆ. ಆದ್ರೆ ಅದು ನಮಗೆ ಅರಿವಿಲ್ಲ. ನಮ್ಮ ಒಂದೊಂದು ಆಲೋಚನೆ, ಒಂದೊಂದು ಭಾವನೆಗಳು ಕೂಡ ವಿದ್ಯುತ್ ಶಕ್ತಿಗಿಂತಲೂ ಕೂಡ ಪ್ರಖರವಾಗಿರ್ತಕ್ಕಂಥವು. ಆದ್ರೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಆಲೋಚನೆಗಳನ್ನ, ಭಾವನೆಗಳನ್ನ ಹೇಗೆ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತಕ್ಕಂತಹ ಯಾವ ಅರಿವೂ ಕೂಡ ನಮಗೆ ಇಲ್ಲ. ಯಾವ ಅರಿವು ಇಲ್ದೇನೆ ನಾವು ಮನಃಶಕ್ತಿಯನ್ನ ಅಥವಾ ಆಲೋಚನಾ ಶಕ್ತಿಯನ್ನ ನಾವು ಬಳಸ್ತಾ ಇದ್ದೇವೆ. ಈಗ ನಮ್ಗೆ ಗೀತೆನಲ್ಲಿ ಒಂದು ಬಹಳ ಪ್ರಚಲಿತವಾದಂತಹ ಒಂದು ಶ್ಲೋಕವನ್ನ ನಾವು ಕೇಳಿದ್ದೇವೆ. ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಹೋ ಅಂತೇಳಿ. ಅಂದ್ರೆ ಮನುಷ್ಯನ ಬಂಧನಕ್ಕೂ ಮತ್ತು ಬಿಡುಗಡೆಗೂ ಎರಡಕ್ಕೂ ಈ ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಒಂದ್ ರೀತಿನಲ್ಲಿ ನಮ್ಗೆ ಎಲ್ಲ ಮನಸ್ಸು ಬಂಧನಕ್ಕೆ ಕಾರಣವಾಗಿರ್ಬೇಕು, ಇಲ್ಲವೇ ಅದು ಬಿಡುಗಡೆಗೆ ಕಾರಣವಾಗಿರ್ಬೇಕು. ಎರಡಕ್ಕೂ ಕೂಡ ಅದೇ ಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ ಇದನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು? ಇಲ್ಲ ಒಂದ್ ಕಡೆ ಅದು ಬಂಧನಕ್ಕೆ ಮಾತ್ರ ಕಾರಣವಾಗಬೇಕು ಅಥವಾ ಬಿಡುಗಡೆಗೆ ಮಾತ್ರ ಕಾರಣ ಆಗಬೇಕು, ಇಲ್ಲಿ ಅದು ಎರಡಕ್ಕೂ ಕಾರಣವಾಗಿದೆಯಲ್ಲ, ಇದು ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ವಿವೇಚನೆ ಮಾಡಬೇಕು. ಹಾಗೆ ನಾವು ವಿವೇಚನೆ ಮಾಡ್ಲಿಕ್ಕೆ ಹೊರಟ್ರೆ ಈ ಆಲೋಚನೆಗಳ ಪಾತ್ರ ಎಷ್ಟಿದೆ ಅಥವಾ ಮನಸ್ಸಿನ ಪಾತ್ರ ಅಂದ್ರೂ ಒಂದೇ,
ಆಲೋಚನೆಗಳ ಪಾತ್ರ ಅಂದ್ರೂ ನಾವು ಒಂದೇ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಈಗ ಈ ಯೋಚನೆಗಳ ಒಂದು ಪರಿಣಾಮ ಹೇಗಾಗ್ತದೆ ಅನ್ನೋದನ್ನ ನೋಡುವಾಗ ನಾವು ಇದನ್ನ ಕೆಲವು ಭಾಗಗಳನ್ನಾಗಿ ಮಾಡಿಕೊಳ್ಳೋಣ. ಈಗ ಆಲೋಚನೆಯನ್ನ ಮಾಡುವವನ ಮೇಲೆ ಎಂಥ ಪರಿಣಾಮವನ್ನ ಬೀರುತ್ತೆ, ಮತ್ತೆ ಹೊರಗಿನ ಪ್ರಪಂಚದಲ್ಲೂ ಕೂಡ ಅದು ಎಂಥ ಪರಿಣಾಮವನ್ನ ಬೀರುತ್ತೆ, ಜೊತೆಗೆ ಅದನ್ನ ಯಾವ ರೀತಿಯ ಆಲೋಚನೆಗಳನ್ನ ನಾವು ವರ್ಗೀಕರಣ ಮಾಡಬಹುದು, ಹೀಗೆ ಇದನ್ನ ನಾವು 3-4 ಭಾಗಗಳಾಗಿ ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಈಗ ಮೊದಲನೇದು, ಒಬ್ಬ ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿಯ ಮೇಲೆ ಆ ಆಲೋಚನೆ ಯಾವ ರೀತಿಯ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋ ವಿಷಯದ ಕಡೆಗೆ ನಾವು ಗಮನ ಕೊಡೋಣ. ಈಗ ನೋಡಿ, ಈಗ ನಾವಾಗ್ಲೇ ವಿವೇಚನೆ ಮಾಡಿರೋ ಹಾಗೆ ಮನುಷ್ಯ ಅಂದ್ರೆ ಕೇವಲ ಈ ಸ್ಥೂಲ ದೇಹ ಅಷ್ಟೇ ಅಲ್ಲ. ಕೇವಲ ಸ್ಥೂಲ ದೇಹ ನಮಗೆ ಹೊರನೋಟಕ್ಕೆ ಕಾಣ್ತಾ ಇದೆಯಾಗ್ಲಿ, ಇದಕ್ಕೆ ಹಿನ್ನೆಲೆಯಾಗಿ ನಮಗಿನ್ನೂ ಕೂಡ ಸೂಕ್ಷ್ಮ ದೇಹಗಳಿವೆ. ಈಗ ಈ ಸ್ಥೂಲ ದೇಹದಲ್ಲೇ ನಾವು ಪೂರ್ಣ ಭಾಗವನ್ನ ನಾವು ನೋಡಕ್ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಸ್ಥೂಲ ದೇಹದಲ್ಲೇ ಅನ್ನಮಯ ಕೋಶ, ಪ್ರಾಣಮಯ ಕೋಶ 2 ಭಾಗ ಇದೆ. ಆದ್ರೆ 2 ಭಾಗದಲ್ಲಿ ನಾವು ನೋಡೋದಕ್ಕೆ ಸಾಧ್ಯವಾಗ್ತಾ ಇರತಕ್ಕಂಥದ್ದು ಕೇವಲ ಅನ್ನಮಯ ಕೋಶ. ಪ್ರಾಣಮಯ ಕೋಶ ಇದ್ದಾಗ್ಯೂ ಕೂಡ ನಾವು ಅದನ್ನ ನಮ್ಮ ಕಣ್ಣಿಂದ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿನ್ನೆಲೆಯಾಗಿ ಭಾವನಾಮಯ ಕೋಶ, ಮನೋಮಯ ಕೋಶ, ಬುದ್ಧಿಕೋಶ ಮತ್ತು ಆತ್ಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ನಮ್ಗೆ ಸೂಕ್ಷ್ಮ ದೇಹಗಳು ಕೂಡ ಇದೆ ನಮ್ಗೆ. ಅದನ್ನ ನಮ್ಮ ವೇದಾಂತದ ಪರಿಭಾಷೆಯಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು ಅಂತ ಹೇಳಿ ಕೂಡ ಹೇಳ್ತಾರೆ. ಬೇರೆ ಬೇರೆ ಪರಿಭಾಷೆಯಲ್ಲಿ ಸ್ವಲ್ಪ ಬೇರೆ ಆಗಿರ್ತದೆ. ಆದ್ರೆ ನಮ್ಮ ಎಲ್ಲಾ ಒಂದು ವೇದಾಂತದಲ್ಲಿ ತೆಗೆದುಕೊಂಡ್ರು, ಇನ್ನೊಂದು ಯಾವುದೇ ಸಂಸ್ಥೆಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡಾಗ್ಯೂ ಕೂಡ ಈ ಶರೀರಕ್ಕೆ ಹಿನ್ನೆಲೆಯಾಗಿ ನಮ್ಗೆ ಸೂಕ್ಷ್ಮ ದೇಹಗಳಿವೆ ಅನ್ನೋದು ನಮ್ಗೆ ಈಗಾಗಲೇ ತಿಳಿದಿರುವಂತಹ ಅಂಶ. ಇಲ್ಲಿ ಈಗ ನಮ್ಮ ಗಮನವನ್ನ ನಾವು ಒಬ್ಬ ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿಯ ಮೇಲೆ, ಅವನ ಆಲೋಚನೆಗಳು ಅವನ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ನಾವು ನೋಡುವಾಗ, ಈಗ ನೋಡಿ, ಆಲೋಚನೆಗಳ ಉಗಮ ಕ್ಷೇತ್ರ ಮನಸ್ಸು. ಆಲೋಚನೆಗಳು ಉದಯವಾಗ್ತಕ್ಕಂಥದ್ದೇ ಈ ಮನಸ್ಸಿನಲ್ಲಿ. ಈಗ ಈ ಮನಸ್ಸಿನಲ್ಲಿ ಒಂದು ಆಲೋಚನೆ ಉದಯವಾಗ್ತಾ ಇದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಆಲೋಚನೆಗಳಿಗೂ ಕೂಡ ತನ್ನದೇ ಆದಂತಹ ಒಂದು ಸ್ಪಂದನದ ಗತಿ ಇದೆ. ಅದಕ್ಕೊಂದು ವೈಬ್ರೇಷನ್ ಅಂತ ನಾವು ಹೇಳ್ತೀವಿ. ಆ ವೈಬ್ರೇಷನ್ ಪ್ರತಿ ಆಲೋಚನೆಗಳಿಗೂ ಕೂಡ ಇದೆ. ಈಗ ಏನಾಗುತ್ತೆ, ಆಲೋಚನೆಗಳಲ್ಲಿ ಅಶುದ್ಧವಾದ ಆಲೋಚನೆಗಳು ಇರುತ್ತೆ, ಶುದ್ಧವಾದ ಆಲೋಚನೆಗಳು ಕೂಡ ಇರುತ್ತೆ. ಈ 2 ರೀತಿಯ ಆಲೋಚನೆಗಳನ್ನು ನಾವು ಮಾಡಬಹುದು. ಏನಾಗ್ತದೆ, ಆಲೋಚನೆ ಬಹಳ ಶುದ್ಧವಾದ ಆಲೋಚನೆ ಆಗಿದ್ರೆ ಅದು ಸಾಂದ್ರತೆಯ ದೃಷ್ಟಿಯಿಂದ, ಡೆನ್ಸಿಟಿ ದೃಷ್ಟಿಯಿಂದ ನಾವು ಮಾತನಾಡೋದಾದ್ರೆ ಅದರ ಡೆನ್ಸಿಟಿ ಅಥವಾ ಸಾಂದ್ರತೆ ತುಂಬಾ ಕಡಿಮೆ ಇರುತ್ತೆ ಶುದ್ಧವಾದ ಆಲೋಚನೆ. ಸೊ ಯಾವಾಗ್ಲೂ ಡೆನ್ಸಿಟಿ ಕಡಿಮೆ ಇದೆ ಅಂದ್ರೆ, ಸಾಂದ್ರತೆ ಕಡಿಮೆ ಇದೆ ಅಂದ್ರೆ ಅದರ ಚಲನೆ ಮೇಲ್ಮುಖವಾಗಿ ಅದರ ಪ್ರಯಾಣ ಆಗುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಇಷ್ಟು ಕೋಶಗಳನ್ನ ಒಳಗೊಂಡಿದ್ದಾನೆ ಅಂತ ಹೇಳಿದ್ರೆ, ಅಂದ್ರೆ ಇವನಿಗೆ ಸ್ಥೂಲ ದೇಹ, ಭಾವನಾಮಯ ಕೋಶ, ಮನಸ್ಸು, ಬುದ್ಧಿ, ಆತ್ಮ, ಹೀಗೆ ಅವನು ದೇಹಗಳನ್ನ ಒಳಗೊಂಡಿದ್ದಾನೆ. ಅವನ ಆಲೋಚನೆ ಪರಿಶುದ್ಧವಾಗಿದ್ದಾದ್ರೆ ಅದರ ಸ್ಪಂದನಗಳು ಮೇಲ್ಮುಖವಾಗಿ ಅವು ಪ್ರಯಾಣ ಮಾಡುತ್ತವೆ. ಅಂದ್ರೆ ಅವನಲ್ಲಿ ಇವನ ಮನಸ್ಸನ್ಗಿಂತ ಮೇಲೆ ಇರ್ತಕ್ಕಂಥದ್ದು ಬುದ್ಧಿ ಅಂತ ನಾವು ಹೇಳ್ತೀವಿ. ಆ ಬುದ್ಧಿ ಪ್ರಜ್ಞೆ ಅನ್ನೋದು ಪ್ರಚೋದಿಸುತ್ತೆ. ಆ ಆಲೋಚನೆ ಇನ್ನೂ ಕೂಡ ಅತ್ಯಂತ ಉನ್ನತ ಮಟ್ಟವಾಗಿದ್ರೆ ನಮ್ಮ ಆತ್ಮನನ್ನೂ ಕೂಡ ಅದು ಪ್ರಚೋದನೆ ಮಾಡುವಂತ ಶಕ್ತಿಯನ್ನು ಒಳಗೊಂಡಿರುತ್ತೆ. ಆ ಆಲೋಚನೆ ಅದು ಅತ್ಯಂತ ಪರಿಶುದ್ಧವಾದಂತಹ, ನಿಸ್ವಾರ್ಥಯುತವಾದಂತಹ ಆಲೋಚನೆ ಆಗಿದ್ರೆ ಅದು ನಮ್ಮ ಆತ್ಮನನ್ನೂ ಕೂಡ ಪ್ರಚೋದಿಸುವಂತಹ ಒಂದು ಶಕ್ತಿಯನ್ನ ಒಳಗೊಂಡಿರುತ್ತೆ. ಅಥವಾ ಆಲೋಚನೆ ಏನಾಗಿದ್ರು ಕೂಡ ಅಪರಿಶುದ್ಧವಾಗಿದ್ರೆ, ಅಂದ್ರೆ ಅತ್ಯಂತ ಕೆಳಮಟ್ಟದ ಆಲೋಚನೆ ಆಗಿದ್ರೆ ಅದರ ಸಾಂದ್ರತೆ ಜಾಸ್ತಿ ಇರ್ತದೆ, ಅಂದ್ರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಅದರ ಚಲನೆ ಕೆಳಮುಖವಾಗುತ್ತೆ. ಅಂದ್ರೆ ಅರ್ಥ, ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟಾದಂತಹ ಆಲೋಚನೆ ಅವನ ಭಾವನಾಮಯ ಕೋಶಕ್ಕೆ ಅದು ಇಳಿತದೆ. ಅದರಲ್ಲೂ ಕೂಡ ಅವನ ಭಾವನೆಗಳಲ್ಲೂ ಕೂಡ ಕೆಳಮಟ್ಟದ ಭಾವನೆಗಳನ್ನ ಪ್ರಚೋದಿಸಿ ತನ್ಮೂಲಕ ನಮ್ಮನ್ನ ಈ ಸ್ಥೂಲ ದೇಹದ ಮಟ್ಟದಲ್ಲಿ ಅದು
ಕ್ರಿಯಾಶೀಲರನ್ನಾಗಿ ಮಾಡ್ತದೆ. ಅದರಿಂದ ಆ ಒಬ್ಬ ವ್ಯಕ್ತಿ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಅವನ ಮೇಲೆ ಆ ಆಲೋಚನೆಗೆ ಅನುಗುಣವಾದಂತಹ ಒಂದು ಪರಿಣಾಮವನ್ನು ಅದು ಉಂಟು ಮಾಡ್ತದೆ. ಆಲೋಚನೆ ಶುದ್ಧವಾಗಿದ್ರೆ ನಮ್ಮ ಉನ್ನತ ದೇಹಗಳನ್ನ, ಸೂಕ್ಷ್ಮ ದೇಹಗಳಲ್ಲೂ ಕೂಡ ಉನ್ನತ ದೇಹಗಳು ಅಂತ ನಾವೇನ್ ಕಲಿತೀವಿ, ಬುದ್ಧಿ ಮತ್ತು ಆತ್ಮ ದೇಹಗಳನ್ನ ಪ್ರಚೋದಿಸಿ ಅಲ್ಲಿ ಅದು ಚಲನೆಗಳನ್ನ ಉಂಟು ಮಾಡುತ್ತೆ. ಅದೇ ಆಲೋಚನೆ ಅಶುದ್ಧವಾಗಿದ್ರೆ ಕೆಳಮುಖವಾಗಿ ಅದು ಇಳೀತದೆ. ನಮ್ಮ ಕೆಳಗಿನ ಮಟ್ಟದ ದೇಹಗಳನ್ನ ಅದು ಪ್ರಚೋದನೆ ಮಾಡ್ತಾ ಆ ಕೆಳಮಟ್ಟದ ಭಾವನೆಗಳನ್ನು ಪ್ರಚೋದಿಸ್ತಾ ಅದು ಕಾರ್ಯರಂಗಕ್ಕೆ ಇಳೀತದೆ. ಜೊತೆಗೆ ಇನ್ನೊಂದು ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಮನಸ್ಸಿನ ಪ್ರಕೃತಿ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆ ಸೂಕ್ಷ್ಮವಾಗಿರೋ ದೆಸೆಯಿಂದ ಏನಾಗ್ತದೆ, ಒಬ್ಬ ಮನುಷ್ಯನಲ್ಲಿ ಒಮ್ಮೆ ಒಂದು ಆಲೋಚನೆ ಉಂಟಾಯಿತು ಅಂತ ಹೇಳಿದ್ರೆ ಅದು ಪುನಃ ಪುನಃ ಪುನರಾವರ್ತನೆ ಆಗುವಂತಹ ಒಂದು ಅಭ್ಯಾಸ ನಮಗಾಗ್ಬಿಡುತ್ತೆ. ಯಾಕೆ? ಅದ್ರ ಪ್ರಕೃತಿ ಸೂಕ್ಷ್ಮ. ಈಗ ಒಂದು ಕಲ್ಲನ್ನ ನಾವು ಒಂದ್ ಕಡೆ ಹಾಕಿದ್ರೆ ಅದು ಹಾಗೆ ಬಿದ್ದಿರುತ್ತೆ ನೋಡಿ. ಅದೇ ನೀರಿನಲ್ಲಿ ಒಂದು ಸಣ್ಣ ಕಲ್ಲು ಬಿದ್ರೆ ಅದರ ಅಲೆಗಳು ಹೇಳ್ತಾ ಹೋಗುತ್ತೆ, ಒಂದರಿಂದ ಒಂದು. ಹೀಗೇನೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟಾದ್ರೆ ಅದರ ಪ್ರಕೃತಿ ಸೂಕ್ಷ್ಮವಾಗಿರೋದ್ರಿಂದ ಅಂತಹ ಆಲೋಚನೆಗಳು ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಾ ಹೋಗುತ್ತೆ. ಅಂದ್ರೆ ಪುನಃ ಪುನಃ ಅಂತ ಆಲೋಚನೆಗಳನ್ನೇ ಮಾಡ್ತಾ ಮಾಡ್ತಾ ಅದು ನಮ್ಮ ಸ್ವಭಾವದ ಮೇಲೆ ನಿರಂತರವಾದಂತಹ ಒಂದು ಪರಿಣಾಮವನ್ನ ಉಂಟು ಮಾಡ್ತಾ ಹೋಗುತ್ತೆ. ಅದರಿಂದ ನಮ್ಗೆ ವೇದಾಂತದಲ್ಲಿ ಒಂದು ಮಾತು ಹೇಳ್ತಾರೆ, ಯದ್ಭಾವಂ ತದ್ಭವತಿ ಅಂತೇಳಿ. ಅಂದ್ರೆ ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು ಹೇಗಿದೆಯೋ ಹಾಗೆ ನಾವು ನಿರ್ಮಾಣಗೊಳ್ತೇವೆ ಅಂತಕ್ಕಂಥದ್ದು. ಅದರಿಂದ ನಾವು ಆಲೋಚನೆಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗಿದೆ. ಇಲ್ಲಿ ಈ ಆಲೋಚನೆಗಳು ಹೀಗೆ ಆ ಆಲೋಚನೆಯನ್ನ ಉಂಟು ಮಾಡುವವನ ಮೇಲೇನೆ ಪರಿಣಾಮ ಬೀರತಕ್ಕಂಥದ್ದು ಒಂದು ವಿಚಾರ ಆದ್ರೆ, ಅದರ ಒಂದು ಕಾರ್ಯಕ್ಷೇತ್ರ ಅಷ್ಟಕ್ಕೆ ಸೀಮಿತವಾಗಲಿಲ್ಲ. ಮತ್ತೇನ್ ಮಾಡ್ತದೆ ಅಂತ ಹೇಳಿದ್ರೆ, ಇಡೀ ಒಂದು ಈ ಮನ ಪ್ರಕೃತಿ ಅಂತ ನಾವೇನ್ ಹೇಳ್ತೀವಿ, ಈ ಒಂದು ವಿಶ್ವ ಮನಸ್ಸು ಅಂತಕ್ಕಂಥದ್ದಿದೆ. ನಮ್ಮ ವೈಯಕ್ತಿಕ ಮನಸ್ಸು ಹೇಗಿದೆಯೋ ಹಾಗೇನೆ ಒಂದು ವಿಶ್ವ ಮನಸ್ಸು ಅಂತಕ್ಕಂಥದ್ದು ಕೂಡ ಇದೆ. ಆ ವಿಶ್ವ ಮನಸ್ಸಿನ ಮೇಲೂ ಕೂಡ ಅದು ತನ್ನ ಒಂದು ಪರಿಣಾಮವನ್ನ ಉಂಟು ಮಾಡ್ತಾ ಹೋಗ್ತದೆ. ಈಗ ಏನಾಯ್ತು ಹಾಗಾದ್ರೆ, ನಮ್ಮ ಆಲೋಚನೆ ಕೇವಲ ನಮಗಷ್ಟೇ ಸೀಮಿತವಾಗಲಿಲ್ಲ. ನಾವು ಒಂದು ಆಲೋಚನೆಯನ್ನ ಮಾಡಿ ಬಿಟ್ಬಿಡ್ತೀವಿ, ಅದು ಏನಾಗ್ತದೆ, ಆ ಮನೋಲೋಕದ ಪ್ರಕೃತಿಯಲ್ಲಿ ಅದು ತನ್ನ ಸ್ಪಂದನಗಳನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಹಾಗೆ ಸ್ಪಂದನಗಳನ್ನ ಬಿಡುಗಡೆ ಮಾಡ್ತಾ ಹೋಗುವಾಗ ಏನ್ ಮಾಡುತ್ತೆ, ಅದು ಸುಮ್ಮನೆ ಹೋಗೋದಿಲ್ಲ, ಇತರರ ಮನಸ್ಸುಗಳ ಮೇಲೂ ಕೂಡ ತನ್ನ ಒಂದು ಪರಿಣಾಮವನ್ನ ಉಂಟು ಮಾಡ್ತಾನೇ ಹೋಗುತ್ತೆ. ನೋಡಿ, ಹಾಗಾದ್ರೆ ನಾವು ಪ್ರಪಂಚದ ಮೇಲೆ ಒಂದು ಒಳ್ಳೆಯ ಅಥವಾ ಕೆಟ್ಟ ಎರಡೂ ಪರಿಣಾಮಗಳನ್ನು ಉಂಟು ಮಾಡಬಹುದಾದಂತಹ ಎಲ್ಲ ಸಾಧ್ಯತೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇದೆ. ಯಾವುದರ ಮೂಲಕ? ತನ್ನ ಒಂದು ಆಲೋಚನೆಯ ಮೂಲಕ. ನೋಡಿ, ಹಾಗಾದ್ರೆ ಈ ಮನಸ್ಸಿನ ಒಂದು ಉಪಯೋಗದ ಬಗ್ಗೆ ನಮ್ಮ ಜವಾಬ್ದಾರಿ ಎಷ್ಟು ಮೇಲ್ಮಟ್ಟದಿಂದ ಕೂಡಿರಬೇಕು ಅನ್ನೋದನ್ನ ನಾವೀಗ ಆಲೋಚನೆ ಮಾಡಬೇಕಾಗಿದೆ. ಒಂದು ಮಾತು ಹೇಳ್ತಾರೆ, ಥಿಂಕ್ ಬಿಫೋರ್ ಯು ಇಂಕ್ ಅಂತೇಳಿ. ಥಿಂಕ್ ಬಿಫೋರ್ ಯು ಇಂಕ್ ಅಂತ ಅಂದ್ರೆ ಬರೆಯೋದಕ್ಕೂ ಮುಂಚೆ ಒಂದ್ಸರಿ ಯೋಚನೆ ಮಾಡು ಅಂತಾರೆ. ಆದ್ರೆ ನಾವು ಆಧ್ಯಾತ್ಮ ಕ್ಷೇತ್ರದಲ್ಲಿ ಇನ್ನೊಂದು ಹೆಜ್ಜೆ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂತ ಅಂದ್ಕೊಳ್ತೀನಿ ನಾನು. ಥಿಂಕ್ ಬಿಫೋರ್ ಯು ಇಂಕ್ ಅಷ್ಟೇ ಅಲ್ಲ, ಥಿಂಕ್ ಬಿಫೋರ್ ಯು ಥಿಂಕ್ ಅಂತ. ಯೋಚನೆ ಮಾಡೋದಕ್ಕೆ ಮೊದಲು ಒಂದ್ಸರಿ ಯೋಚನೆ ಮಾಡು. ಅಂದ್ರೆ ನನ್ನ ಆಲೋಚನೆಯ ಪರಿಣಾಮ ಎಂಥದ್ದು, ನನ್ನ ಒಂದು ಆಲೋಚನೆ ವಿಶ್ವ ಮನಸ್ಸಿನ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನ ನಾವು ಮೊದಲು ಯೋಚನೆ ಮಾಡಬೇಕು. ಹಾಗಿದ್ರೆ ನಾವು ಯೋಚನೆಗಳ ಮೇಲೆ ಒಂದು ಪ್ರಭುತ್ವವನ್ನ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಲ್ದೇನೆ ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ, ನಾನು ತಪ್ಪು ದಾರಿಗೆ ಹೋಗ್ತೀನಿ,
ಮತ್ತೊಬ್ಬರನ್ನೂ ಕೂಡ ನಾನು ತಪ್ಪುದಾರಿಗೆಳೆಯುವಂತಹ ಒಂದು ಕುಕೃತ್ಯದಲ್ಲಿ ನಾವು ಭಾಗಿಯಾಗಬೇಕಾಗುತ್ತೆ. ಅದರಿಂದ ಈ ಆಲೋಚನೆಗಳ ಮೇಲೆ ನಾವು ಬಹಳ ಗಮನವನ್ನ ಕೊಡಬೇಕಾಗಿದೆ. ಅದಕ್ಕೇನೆ ಒಬ್ರು ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ, ಆಲೋಚನೆ ಎಂಬ ಬೀಜವನ್ನ ಬಿತ್ತು ಕಾರ್ಯ ಎಂಬ ಬೆಳೆಯನ್ನ ನೀನು ಪಡ್ಕೊಳ್ತೀಯ. ಕಾರ್ಯ ಎಂಬ ಬೀಜವನ್ನ ಬಿತ್ತು ಸ್ವಭಾವ ಎಂಬ ಬೆಳೆಯನ್ನ ಬೆಳಿತೀಯ. ಸ್ವಭಾವವೆಂಬ ಬೀಜವನ್ನ ಬಿತ್ತು ನಡತೆ ಎಂಬ ಬೆಳೆಯನ್ನ ನೀನು ಪಡ್ಕೊಳ್ತೀಯ. ನಡತೆ ಎಂಬ ಬೀಜವನ್ನ ಬಿತ್ತು ಅದೃಷ್ಟ ಎಂಬ ಬೆಳೆಯನ್ನ ನೀನು ಪಡ್ಕೊಳ್ತೀಯ. ನೋಡಿ ಎಷ್ಟು ಸುಂದರವಾದ ಮಾತಿದು. ಸೋ ಎ ಥಾಟ್ ರೀಪ್ ಎನ್ ಆಕ್ಷನ್, ಸೋ ಎನ್ ಆಕ್ಷನ್ ರೀಪ್ ಯುವರ್ ಕ್ಯಾರೆಕ್ಟರ್, ಸೋ ಯುವರ್ ಕ್ಯಾರೆಕ್ಟರ್ ರೀಪ್ ಯುವರ್ ಕಂಡಕ್ಟ್, ಅಂಡ್ ಸೋ ಯುವರ್ ಕಂಡಕ್ಟ್ ಅಂಡ್ ರೀಪ್ ಯುವರ್ ಫಾರ್ಚೂನ್. ಅಂದ್ರೆ ನಾವೆಷ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಆಲೋಚನೆ, ನಾವೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂದಾಗ ಇದ್ದಕ್ಕಿದ್ದ ಹಾಗೆ ನಾವು ಕೆಲಸ ಮಾಡೋದಿಲ್ಲ. ಮೊದಲು ನಮ್ಮಲ್ಲಿ ಒಂದು ಆಲೋಚನೆ ಬರುತ್ತೆ, ನಾನು ಈಗ ಮಾಡ್ಬೇಕು, ಇಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥ ಆಲೋಚನೆ ಬರುತ್ತೆ. ಆಲೋಚನೆ ಬಂದ ಮೇಲೆ ನಾವು ಕಾರ್ಯರಂಗಕ್ಕೆ ಇಳಿತೀವಿ. ಅದರಿಂದ ಮೊದಲು ಈ ಆಲೋಚನೆಯ ಪರಿಣಾಮ ಏನು ಅಂತಕ್ಕಂಥದ್ದನ್ನ ನಾವು ವಿವೇಚನೆ ಮಾಡ್ತಾ ಹೋಗ್ಬೇಕಾಗ್ತದೆ. ನೋಡಿ, ಇಲ್ಲಿ ಇನ್ನೂ ಒಂದು ಏನ್ ಅಂಶ ನಾವು ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ನಾವು ಸ್ಥೂಲವಾದಂತಹ ಒಂದು ಉದಾಹರಣೆಗಳ ಮೂಲಕವೂ ನಾವು ಅರ್ಥ ಮಾಡ್ಕೋಬಹುದಾಗುತ್ತೆ. ಉದಾಹರಣೆಗೆ ಈಗ ನೋಡಿ, ಈ ಸ್ಥೂಲ ಪ್ರಕೃತಿಯಲ್ಲೇನೆ ಬೇರೆ ಬೇರೆ ಸಾಂದ್ರತೆಗೆ ಸಂಬಂಧಪಟ್ಟಂತಹ ಸ್ಥಿತಿಗಳನ್ನ ನಾವು ನೋಡ್ತೀವಿ. ಈಗ ಘನ ಪದಾರ್ಥವನ್ನ ನೋಡ್ತೀವಿ, ದ್ರವ ಪದಾರ್ಥವನ್ನ ನೋಡ್ತೀವಿ, ಅನಿಲವನ್ನ ನಾವು ನೋಡ್ತೀವಿ, ಅಂದ್ರೆ ಗಾಳಿಯನ್ನ ನೋಡ್ತೀವಿ. ನೋಡಿ, ಜೋರಾಗಿ ಗಾಳಿ ಬೀಸ್ತಾ ಇದ್ದಾಗ ಆ ಗಾಳಿಯ ಪರಿಣಾಮ ನೀರಿನ ಮೇಲೆ ಕೂಡ ಉಂಟಾಗಿ ಸಮುದ್ರದಲ್ಲಿ ಅಲೆಗಳೇಳುತ್ತೆ. ಬಿರುಗಾಳಿ ಬೀಸುವಾಗ ಸಮುದ್ರದಲ್ಲಿ ಅಲೆಗಳೇಳುತ್ತೆ, ಮರಗಿಡಗಳು ಅಲ್ಲಾಡೋದಕ್ಕೆ ಶುರುವಾಗ್ತವೆ. ನೋಡಿ, ಇಲ್ಲಿ ಸ್ಥೂಲ ಲೋಕದಲ್ಲಿ ಇದರ ಸಾಂದ್ರತೆ ಮಟ್ಟ ಬೇರೆ, ನೀರಿನ ಸಾಂದ್ರತೆ ಮಟ್ಟ ಬೇರೆ, ಗಾಳಿಯ ಸಾಂದ್ರತೆ ಮಟ್ಟ ಬೇರೆ, ಇನ್ನು ಈ ಘನ ಪದಾರ್ಥದ ಸಾಂದ್ರತೆ ಮಟ್ಟ ಬೇರೆ. ಆದ್ರೂ ಕೂಡ ಒಂದರ ಪರಿಣಾಮ ಇನ್ನೊಂದರ ಮೇಲೆ ಪರಿಣಾಮವನ್ನ ಉಂಟು ಮಾಡ್ತಾನೆ ಇದೆ. ಹಾಗಾಗಿ ಇಲ್ಲಿ ನಾವು ನಮ್ಮ ಆಲೋಚನೆಗಳ ಪರಿಣಾಮವೂ ಕೂಡ ನಮ್ಮ ಭಾವನೆಗಳ ಮೇಲೂ ಮತ್ತು ನಮ್ಮ ಉನ್ನತ ಒಂದು ಮನಸ್ಸು ಅಥವಾ ಒಂದು ಬುದ್ಧಿ ತತ್ವ, ಆತ್ಮತತ್ವ ಅಂತ ಏನ್ ಹೇಳ್ತೀವೋ ಅವುಗಳ ಮೇಲೂ ಪರಿಣಾಮವನ್ನ ಉಂಟು ಮಾಡ್ತಾನೆ ಇರ್ತದೆ. ಅದರಿಂದ ನಾವು ಈ ಆಲೋಚನೆಗಳ ಮೇಲೆ ಒಂದು ಪ್ರಭುತ್ವವನ್ನ ಸಾಧಿಸ್ಬೇಕಾದ್ರೆ ನಮ್ಮಲ್ಲಿ ಏನಾಗ್ಬೇಕು, ಆ ಆಲೋಚನೆಗಳ ಬಗ್ಗೆ ಅದರ ಒಂದು ಪ್ರಖರತೆ, ಅದರ ಕಾರ್ಯಕ್ಷೇತ್ರದ ಒಂದು ವ್ಯಾಪಕತೆ, ಇದೆಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಮ್ಗೆ ಅದರ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇದನ್ನ ನಾವು ಸ್ಥೂಲವಾದ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ನನ್ನ ಆಲೋಚನೆ ನನ್ನ ಮೇಲೆ ಮಾತ್ರ ಪರಿಣಾಮ ಬೀರುತ್ತೆ ಅಂತ ಅಂದುಕೊಂಡಿದ್ಬಿಟ್ಟಿದ್ವಿ ನಾವು ಇದುವರೆಗೆ. ಆದ್ರೆ ಅಷ್ಟು ಮಾತ್ರ ಅಲ್ವಲ್ಲ. ಈಗ ಇದನ್ನ ನಾವು ಸ್ಥೂಲವಾಗಿ ಹೆಂಗ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ಈಗ ನನ್ನ ಮನೆ ಮುಂದ್ಗಡೆ ಒಂದು ಗಾರ್ಡನ್ ಅಲ್ಲಿ ಬಹಳ ಸುಂದರವಾದ ಒಂದು ಹೂ ಗಿಡಗಳನ್ನ ಬೆಳೆಸಿದೀವಿ ಅಂತ ಇಟ್ಕೊಳ್ಳೋಣ. ನೋಡಿ, ಆ ಸುಂದರವಾದ ಉದ್ಯಾನವನದ ಒಡೆಯರು ನಾವೇ. ಆದ್ರೆ ಅಲ್ಲಿ ಬೆಳೆದಿರ್ತಕ್ಕಂತಹ ಆ ಸುಂದರವಾದ ಪುಷ್ಪಗಳ ಒಂದು ಸುಮಧುರವಾದಂತಹ ಸುವಾಸನೆ ಆಗ್ಲಿ, ಅದರ ಸೌಂದರ್ಯವನ್ನಾಗ್ಲಿ ಕೇವಲ ನಾವಷ್ಟೇ ಹಿಡಿದಿಟ್ಕೊಳ್ಳೋಕೇನ ಆಗಲ್ವಲ್ಲ. ಅದು ಅಲ್ಲಿ ದಾರಿ ಹೋಕರು ಏನಿದ್ದಾರಲ್ಲ, ನಮ್ಮ ಮನೆ ಮುಂದ್ಗಡೆ ಹಾದು ಹೋಗ್ತಾ ಇರತಕ್ಕಂತಹ ದಾರಿ ಹೋಕರು, ಅವರೆಲ್ಲರ ಮೇಲೂ ಕೂಡ ಅದು ತನ್ನ ಪರಿಣಾಮವನ್ನು ಉಂಟು ಮಾಡ್ತದೆ. ಅವರು ಆ ಸುವಾಸನೆನ ದುರ್ವಾಸನೆಯ ಪರಿಣಾಮ ಅವರ ಮೇಲೂ ಕೂಡ ಆಗ್ತಾ ಹೋಗುತ್ತೆ. ಅಥವಾ ಇನ್ನೂ ಒಂದು ನಾವು ಉದಾಹರಣೆನ ನೋಡೋದಾದ್ರೆ, ಒಬ್ಬರ ಕಾರ್ಯದ ಪರಿಣಾಮ ಇನ್ನೊಬ್ಬರ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಈ ಉದಾಹರಣೆಗೆ ಈ ಧೂಮಪಾನವನ್ನ ತೆಗೆದುಕೊಳ್ಳೋಣ. ಈಗ ನೋಡಿ, ಯಾರೋ ನಾವು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡಿದ್ದೇವೆ, ಯಾರೋ ಒಬ್ಬ ಧೂಮಪಾನವನ್ನ ಮಾಡ್ತಾ ಇದ್ದಾನೆ ವ್ಯಕ್ತಿ. ಅವನು ಧೂಮಪಾನ ಮಾಡ್ತಾ ಇದ್ದಾನೆ ಅಂದ್ರೆ ಅದರ ಪರಿಣಾಮ ಕೇವಲ ಅವನ ಮೇಲೆ ಅಷ್ಟೇ ಆಗ್ತಾ ಇಲ್ಲ, ಪಕ್ಕದಲ್ಲಿ ನಿಂತಿರುವಂತ ನಮ್ಮ ಮೇಲೆ ಅವನಿಗಿಂತಲೂ ಹೆಚ್ಚು ಧೂಮಪಾನದ ಒಂದು ದುಷ್ಪರಿಣಾಮ ಆಗ್ತದೆ ಅಂತ ಹೇಳ್ತಾರೆ. ನಮ್ಮನ್ನ ಅಪರೋಕ್ಷ ಧೂಮಪಾನಿಗಳು ಅಂತ ಕರೀತಾರೆ. ಅವನು ಪ್ರತ್ಯಕ್ಷ ಧೂಮಪಾನಿ ಆದ್ರೆ ನಾವು
ಅಪರೋಕ್ಷ ಧೂಮಪಾನಿಗಳು, ಅಂದ್ರೆ ನಮ್ಮ ಮೇಲೆ ಅವನಿಗಿಂತನೂ ಕೂಡ ಹೆಚ್ಚಿನ ಒಂದು ದುಷ್ಪರಿಣಾಮ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ನಾವು ಈ ಸ್ಥೂಲ ಪ್ರಪಂಚದಲ್ಲೇನೆ ನಮ್ಮ ಸ್ಥೂಲ ಕಾರ್ಯಗಳೇ ಬೇರೆಯವರ ಮೇಲೆ ಇಷ್ಟೊಂದು ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮವನ್ನ ಬೀರ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು ಮನೋಲೋಕದ ವಿಚಾರ. ದೇಹ ಅಥವಾ ಮನೋಲೋಕ ಈ ಸ್ಥೂಲ ಲೋಕಕ್ಕೆ ಹೋಲಿಸ್ಕೊಂಡಾಗ ಅದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ಸ್ಥಿತಿ. ಎಲ್ಲಿ ಸಾಂದ್ರತೆ ಕಡಿಮೆ ಆಗ್ತಾ ಹೋಗ್ತದೆಯೋ ಅಲ್ಲೆಲ್ಲ ಪ್ರಖರತೆ ಇನ್ನೂ ಕೂಡ ಹೆಚ್ಚುತ್ತದೆ ಅನ್ನೋದನ್ನ ನಾವು ನೋಡಿದ್ದೇವೆ. ಉದಾಹರಣೆಗೆ ಘನ ಪದಾರ್ಥದಲ್ಲಿ ವೈಬ್ರೇಷನ್ ರೇಟ್ 20 ಟೈಮ್ಸ್ ಪರ್ ಸೆಕೆಂಡ್ ಇದ್ರೆ ದ್ರವದಲ್ಲಿ 200 ಟೈಮ್ಸ್ ಇರುತ್ತೆ. ಇನ್ನು ಅನಿಲದಲ್ಲಿ ತೆಗೆದುಕೊಂಡ್ರೆ 2000 ಟೈಮ್ಸ್ ಅಂತ ಹೇಳ್ತಾರೆ. ಆದ್ರೆ ಈಗ ಮನಸ್ಸಿನ ನಾವು ಯೋಚನೆ ಮಾಡಿದ್ರೆ ಅದು ಘನ, ದ್ರವ, ಅನಿಲ, ಪ್ಲಾಸ್ಮಾ ಇದೆಲ್ಲಕ್ಕಿಂತಲೂ ಕೂಡ ಅತ್ಯಂತ ಮೀರತಕ್ಕಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದಂತ ಸ್ಥಿತಿ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಕಾರ್ಯಗಳಿಗೆ ಅಂದ್ರೆ ಅಲ್ಲಿನ ಕಾರ್ಯ ಮನಸ್ಸಿನ ಕಾರ್ಯ ಅಂದ್ರೆ ಆಲೋಚನೆನೆ. ಸೊ ಅದರ ಪ್ರಖರತೆ ಇದೆಲ್ಲಕ್ಕಿಂತನೂ ಹೆಚ್ಚಾಗಿರ್ತದೆ ಅಂತ ಹೇಳಿದ್ರೆ, ನಾವು ಇಡೀ ವಿಶ್ವ ಮನಸ್ಸಿನ ಮೇಲೆ ಎಂಥ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದೇವೆ. ಅಲ್ಲಿಗೆ ಮನುಷ್ಯ ಅಂತ ಹೇಳಿದ್ರೆ ಅವನು ಕೇವಲ ಅಲ್ಲ, ಅವನು ಯಕಶ್ಚಿತ್ತಲ್ಲ, ಅವನಿಗೆ ಇಡೀ ವಿಶ್ವವನ್ನೇ ತಿದ್ದುವಂತಹ ಅಥವಾ ಅದರ ಒಂದು ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಅವನಿಗಿದೆ. ಇಲ್ಲಿ ನೋಡಿ, ನಾವು ಇದನ್ನ ವೈಜ್ಞಾನಿಕ ದೃಷ್ಟಿಯಿಂದ ವಿಚಾರ ಮಾಡುವಾಗಲೂ ಸಹ ಈ ಮನಃಶಾಸ್ತ್ರವೂ ಕೂಡ ವಿಜ್ಞಾನದ ಒಂದು ಭಾಗ. ಇದನ್ನು ಹೇಳುವಾಗೆಲ್ಲ ನನಗೆ ನಮ್ಮ ಹಿರಿಯ ಚೇತನ ಕೃಷ್ಣಮೂರ್ತಿಗಳು ನೆನಪಾಗ್ತದೆ. ಅವರು ಬಹಳಷ್ಟು ಸಾರಿ ಹೇಳ್ತಾ ಇದ್ರು, ಮುಂದೆ ಏನಾದ್ರೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರೈಸ್ ಏನಾದ್ರೂ ಬರುತ್ತೆ ಅನ್ನೋದಿದ್ರೆ ಅದು ಮನಃಶಾಸ್ತ್ರದ ವಿಭಾಗಕ್ಕೆ ಬರುತ್ತೆ ಅಂತ ಹೇಳೋರು. ಅಂದ್ರೆ ಅವರು ಹೇಗೆ ಹೇಳ್ತಾ ಇದ್ರಪ್ಪ ಅಂದ್ರೆ, 4 ಜನ ವಿಜ್ಞಾನಿಗಳನ್ನ ಭೇಟಿ ಮಾಡಿ ಮುಂದೆ ನೊಬೆಲ್ ಪ್ರೈಸ್ ವಿಜ್ಞಾನದ ಕ್ಷೇತ್ರದಲ್ಲಿ ಯಾವುದಕ್ಕೆ ಬರುತ್ತೆ ಅಂದ್ರೆ ಅವ್ರೇನು ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೇಳಿದ್ರು ಮನಃಶಾಸ್ತ್ರದ ವಿಭಾಗಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಇದೀಗ್ಲೂ ಕೂಡ ನೆನಪಿಗೆ ಬರುತ್ತೆ. ಆದ್ರಿಂದ ಈ ಮನಃಶಾಸ್ತ್ರ ಅಂತಕ್ಕಂಥದ್ದು ಕೂಡ ಒಂದು ವಿಜ್ಞಾನನೇ. ಆದ್ರಿಂದ ಇವತ್ತು ಮನಃಶಾಸ್ತ್ರದಲ್ಲಿ ಟೆಲಿಪತಿ ಅನ್ನುವಂತಹ ಒಂದು ಸಂಶೋಧನೆ ಇವತ್ತು ಸಾಕಷ್ಟು ಪ್ರಚಲಿತವಾಗಿದೆ. ಟೆಲಿಪತಿ ಅಂದ್ರೆ ಅದನ್ನ ದೂರ ಮನಸ್ಪರ್ಶನ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಸೊ ಇದರಿಂದ ಅವ್ರು ಏನ್ ಹೇಳ್ತಾರೆ, ಒಬ್ಬ ಮನುಷ್ಯನ ಆಲೋಚನೆಗಳನ್ನ ಇನ್ನೊಬ್ಬ ಮನುಷ್ಯನ ಮನಸ್ಸಿಗೆ ವರ್ಗಾಯಿಸ್ಲಿಕ್ಕೆ ಸಾಧ್ಯ. ನಾವು ಬರೆದು ಹೇಳಂಗಿಲ್ಲ, ಬಾಯ್ಬಿಟ್ಟು ಹೇಳಂಗಿಲ್ಲ, ಬರೀ ಒಬ್ಬರ ಮನಸ್ಸಿನಿಂದ ಇನ್ನೊಬ್ಬರ ಮನಸ್ಸಿಗೆ ವಿ ಕ್ಯಾನ್ ಟ್ರಾನ್ಸ್ಫರ್ ಅಂತ ಇವತ್ತು ಆ ಟೆಲಿಪತಿ ಅನ್ನುವಂತ ಒಂದು ಸಂಶೋಧನೆಯಿಂದ ಅದು ಸಾಬೀತಾಗಿರುವಂತಹ ವಿಷಯ. ಸೊ ಈಗ ನಾವು ಈ ವಿಶ್ವ ಮನಸ್ಸಿನಲ್ಲಿ ಎಲ್ಲಾ ಸ್ಪಂದಗತಿಗೆ ಸಂಬಂಧಪಟ್ಟಂತಹ ಆಲೋಚನೆಗಳು ಇದ್ದಾವೆ. ಯಾಕಂದ್ರೆ ಎಷ್ಟು ಕೋಟ್ಯಾಂತರ ಸಂಖ್ಯೆ ಜನರಿದ್ದಾರೋ ಅವರೆಲ್ಲರೂ ಕೂಡ ಯೋಚನೆ ಮಾಡಿ 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 ಬಿಡ್ತಾ ಇದ್ದಾರೆ ಈ ಮನೋಲೋಕದ ಒಂದು ಪ್ರಕೃತಿಯೊಳಗೆ. ಅಂದ್ರೆ ಅರ್ಥ, ಎಲ್ಲಾ ಸ್ಪಂದನಶೀಲತೆಯುಳ್ಳಂತಹ ಆಲೋಚನೆಗಳ ಒಂದು ಸ್ಪಂದನಗಳು ಈ ಮನೋಲೋಕದಲ್ಲಿ ತೇಲಾಡ್ತಾ ಇದ್ದಾವೆ, ತುಂಬಿ ತುಳುಕ್ತಾ ಇದ್ದೆ. ಆದ್ರೆ ಈಗ ನಾನು ಯಾವ ಆಲೋಚನೆಯಿಂದ ಪ್ರಭಾವಿತನಾಗ್ತೇನೆ ಅಥವಾ ನಾನು ಯಾವ ಆಲೋಚನೆಯಿಂದ ಇನ್ನೊಬ್ಬರನ್ನ ಪ್ರಭಾವಿತಗೊಳಿಸ್ತೇನೆ ಅಂತ ಹೇಳಿದ್ರೆ, ಈಗ ನನ್ನ ಮನಸ್ಸಿನಲ್ಲಿ ಎಂಥ ಆಲೋಚನೆಗಳಿದೆಯೋ ಅದರ ಸ್ಪಂದನಗತಿಗೆ ಓಗೊಡುವಂತಹ ಒಂದು ಆಲೋಚನೆಗಳಿಗೆ ನನ್ನ ಮನಸ್ಸು ಟ್ಯೂನ್ ಆಗಿರುತ್ತೋ ಅದನ್ನ ನಾನ್ ರಿಸೀವ್ ಮಾಡ್ಕೊಳ್ತೀನಿ. ಹಾಗೇನೆ ನಾನು ಆಲೋಚನೆ ಮಾಡಿ ಬಿಟ್ಟಂತಹ ಒಂದು ಏನು ಆಲೋಚನೆಗಳಿರುತ್ತೋ ಅದರ ಸ್ಪಂದನಗತಿಗೆ ಓಗೊಡುವಂತಹ ಮನಸ್ಥಿತಿ ಉಳ್ಳವರು ನನ್ನ ಆಲೋಚನೆಗಳನ್ನು ಅವರು ಸ್ವೀಕಾರ ಮಾಡ್ತಾರೆ. ಒಟ್ಟಾರೆ ಏನ್ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಬ್ಬರು ಇನ್ನೊಬ್ಬರನ್ನ ನಾವು ಪ್ರಭಾವಿಸ್ತಾನೆ ಇದ್ದೇವೆ. ಆದ್ರೆ ಇದು ಎಂತಹ ಒಂದು ಉನ್ನತ ಮಟ್ಟದ ಜವಾಬ್ದಾರಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡಾಗ ಅಂತಹ ವಿಶ್ವ ಮನಸ್ಸಿನೊಳಕ್ಕೆ ನಾವು ಎಂತಹ ಆಲೋಚನೆಗಳನ್ನ ನಮ್ಮ ಮನಸ್ಸಿನ ಮೂಲಕ ಹೊರ ಹಾಕಬೇಕು ನೋಡಿದ್ದೀನಿ. ಹೆಂಗೆ ನಾವು ಎಷ್ಟು ಸಹಜವಾಗಿ ಅರ್ಥ ಮಾಡ್ಕೋಬಹುದು ಅಂದ್ರೆ, ವೈಜ್ಞಾನಿಕವಾಗಿ ಅಂದ್ರೂ ಈಗ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಟಿವಿ ಇಟ್ಕೊಂಡಿದ್ದೇವೆ. ನನ್ಗೀಗ ಯಾವುದೋ ಒಂದು ಚಾನಲ್ ಬೇಕು, ಆ ಚಾನಲ್ಗೆ ನಮ್ಮನೆ ಟಿವಿನ ಟ್ಯೂನ್ ಮಾಡಿದೀನಿ. ಆದ ತಕ್ಷಣ ಆ ಟಿವಿಗೆ ಸಂಬಂಧಪಟ್ಟಂತ ಪ್ರೋಗ್ರಾಮ್ ನನ್ಗೆ ಬರುತ್ತೆ.
ನನಗಿನ್ನು 5 ನಿಮಿಷ ಬಿಟ್ಟು ಬೇರೆ ಚಾನಲ್ ನೋಡ್ಬೇಕು ಅಂದ ತಕ್ಷಣ ಅದಕ್ಕೂ ಟ್ಯೂನ್ ಮಾಡಿದ ತಕ್ಷಣ ಆ ಪ್ರೋಗ್ರಾಮ್ ಬರುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಆ ಎಲ್ಲಾ ಚಾನಲ್ಗಳಿಗೆ ಸಂಬಂಧಪಟ್ಟಂತಹ ವೇವ್ಸ್ ಕೂಡ ಅಲ್ಲಿ ಹರಿದಾಡ್ತಾನೆ ಇದೆ. ಬಟ್ ನಾನು ನನ್ನ ಟಿವಿಯನ್ನ ಯಾವ ಚಾನಲ್ಗೆ ಟ್ಯೂನ್ ಮಾಡ್ತೀನೋ ಆ ಪ್ರೋಗ್ರಾಮ್ನ ನಾನು ನೋಡ್ಬೋದು ನಮ್ಮ ಮನೇಲಿ ಕೂತ್ಕೊಂಡು. ಅಂದ್ರೆ ಈಗ ಇದನ್ನೇ ನಾವು ನಮ್ಮ ಮನಸ್ಸಿಗೆ ಹೋಲಿಕೆ ಮಾಡಿಕೊಂಡು ನಾವು ಮಾತನಾಡೋದಾದ್ರೆ, ಈ ವಿಶ್ವ ಮನಸ್ಸಿನಲ್ಲಿ ಎಲ್ಲ ಸ್ಪಂದಗತಿಗಳಿಗೆ ಸಂಬಂಧಪಟ್ಟಂತ ಆಲೋಚನೆಗಳು ಕೂಡ ಪ್ರವಹಿಸ್ತಾ ಇದ್ದಾವೆ. ಸೊ ನಾನು ಅದಕ್ಕೆ ಯಾವ್ದಕ್ಕೆ ಹೋಗ್ಬಿಡ್ತೀನಿ ಅಂದ್ರೆ, ನನ್ನಲ್ಲಿ ಎಂಥ ಆಲೋಚನೆಗಳಿದೆ, ನನ್ನಲ್ಲಿ ಎಂಥ ಭಾವನೆಗಳಿದೆ, ಅಂಥ ಆಲೋಚನೆಗಳನ್ನ ನಾನು ಸ್ವೀಕಾರನೂ ಮಾಡ್ತೀನಿ, ಜೊತೆಗೆ ಅಂಥ ಆಲೋಚನೆಗಳನ್ನ ಹೊರಗಿನ ಪ್ರಪಂಚಕ್ಕೂ ಕಳಿಸ್ತೀನಿ. ಅದಕ್ಕೆ ಹೇಳ್ತಾರೆ, ಈ ಆಲೋಚನೆಗಳು ಒಂದು ರೀತಿಯ ಅಂಟು ರೋಗವಿದ್ದಂತೆ. ಬೇರೆ ಅಂಟು ರೋಗನ ನಾವು ಬಹಳ ಸುಲಭ ಆಗ್ಬೇಕಾದ್ರೆ ಹೋಗಲಾಡಿಸ್ಕೊಂಡ್ಬಿಡ್ಬಹುದು. ಆದ್ರೆ ಈ ಮನಸ್ಸಿನ ರೋಗ ಇದೆಯಲ್ಲ, ಅಂಟು ರೋಗ, ಇದನ್ನ ನಾವು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸಲೀಸಾದ ಕೆಲಸ ಅಲ್ಲ. ಇದನ್ನ ನಾವೊಂದು ಒಂದು ಪ್ರಯೋಗದ ಮೂಲಕ ನಾವು ಅರ್ಥ ಮಾಡ್ಕೋಬಹುದು. ಏನಂದ್ರೆ, ಒಂದು ದೊಡ್ಡ ಕೊಠಡಿ ಇದೆ, ಒಂದು ಹಾಲ್ ಇದೆ. ಆ ಹಾಲ್ನಲ್ಲಿ ಸುಮಾರು ಒಂದು 10 ವೀಣೆಗಳನ್ನ ಸ್ವಲ್ಪ ದೂರದಲ್ಲಿ 10 ವೀಣೆಗಳನ್ನ ಇಟ್ಬಿಡೋಣ. ಇಟ್ಬಿಟ್ಟು ಯಾವ್ದಾದ್ರೂ ಒಂದು ವೀಣೆನಲ್ಲಿ ಒಂದು ಶ್ರುತಿಗೆ ಸಂಬಂಧಪಟ್ಟಂತ ತಂತಿಯನ್ನ ನಾವು ಮೀಟಿ, ಇನ್ನು ಉಳಿದ ವೀಣೆಯ ಅದೇ ಶ್ರುತಿಗೆ ಸಂಬಂಧಪಟ್ಟಂತ ತಂತಿಗಳನ್ನ ನಾವು ಗಮನಿಸದಾದ್ರೆ, ಆ ಉಳಿದ ತಂತಿಗಳಲ್ಲೂ ಕೂಡ ಆ ಶ್ರುತಿಯ ಒಂದು ಪ್ರತಿಧ್ವನಿಯನ್ನ ನಾವು ಕೇಳಬಹುದು. ಅಂದ್ರೆ ಏನ್ ಅರ್ಥ ಇದರಿಂದ ನೋಡಿ, ಇದರ ಶ್ರುತಿ ಮತ್ತೆ ಆ ಇನ್ನೊಂದು ವೀಣೆಯ ಅದೇ ಶ್ರುತಿಗೆ ಸಂಬಂಧಪಟ್ಟಂತಹ ಆ ತಂತಿಯಲ್ಲಿ ಇದರ ಒಂದು ಶಬ್ದ ಸ್ಪಂದನಗಳನ್ನ ಉಂಟು ಮಾಡೋದನ್ನ ನಾವು ಗಮನಿಸಬಹುದು. ಅಂದ್ರೆ ನೋಡಿ, ಈ ಸ್ಥೂಲ ವಸ್ತುವಿನಲ್ಲೇ ಇಷ್ಟೊಂದು ಒಂದರ ಪ್ರಭಾವ ಇನ್ನೊಂದರ ಮೇಲೆ ಆಗ್ತಾ ಇದೆ ಅಂದ್ರೆ, ಮನಸ್ಸಿನ ಸೂಕ್ಷ್ಮ ಸ್ಥಿತಿಯಲ್ಲಿ ಈ ಕಾರ್ಯ ಇನ್ನೂ ಹೆಚ್ಚು ಮಟ್ಟಿಗೆ ಆಗ್ತಾ ಇದೆ, ಇನ್ನೂ ಕೂಡ ಬಹಳಷ್ಟು ಮಟ್ಟಿಗೆ ಆಗ್ತದೆ. ಆದ್ರಿಂದ ನಾವು ಭವಿಷ್ಯದಲ್ಲಿ ಪ್ರಪಂಚವನ್ನ ಉನ್ನತ ಕಡೆಗೂ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ನಮಗಿದೆ, ಅಥವಾ ಇನ್ನಷ್ಟು ಪ್ರಪಾತಕ್ಕೆ ತೆಗೆದುಕೊಂಡು ಹೋಗಬಹುದಾದ ಸಾಧ್ಯತೆಗಳು ನಮಗಿದ್ದಾವೆ. ಅದರಿಂದ ಈ ಆಲೋಚನೆಗಳ ಉಪಯೋಗ ಅತ್ಯಂತ ಮೇಲ್ಮಟ್ಟದಿಂದ ಕೂಡಿರ್ತಕ್ಕಂಥ, ಜವಾಬ್ದಾರಿಯಿಂದ ಕೂಡಿರುವಂತಹ ವಿಚಾರವಾಗಿದೆ. ಆದರೆ ಇದರ ಬಗ್ಗೆ ಯಾರಿಗೆ ಅರಿವಿದೆಯೋ ನೋಡಿ, ಈಗ ಪ್ರಕೃತಿ ಅಥವಾ ಭಗವಂತ ಈ ಮನಃಶಕ್ತಿಯನ್ನ ಎಲ್ಲರಿಗೂ ಸರಿಸಮಾನವಾಗಿ ಕೊಟ್ಬಿಟ್ಟಿದಾನಂತೆ. ಆದ್ರೆ ಇದರ ಅರಿವಿರ್ತಕ್ಕಂಥವ್ರು ಅದನ್ನ ಅರಿವಿನಿಂದ ಬಳಸಿದಾಗ ನಾವು ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಪರಿಣಾಮವನ್ನ ಪ್ರಪಂಚದ ಮೇಲೆ ಉಂಟು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಈ ಆಲೋಚನೆಗಳ ವಿಷಯವನ್ನ ಇನ್ನಷ್ಟು ನಾವು ವಿಶದವಾಗಿ ತಿಳ್ಕೊಳ್ಳೋದಾದ್ರೆ, ಇವುಗಳನ್ನ ಕ್ಯಾಟಗರೈಸ್ ಮಾಡ್ತಾರೆ. ಅಂದ್ರೆ ಇವುಗಳನ್ನ ತರಗತಿವಾರಾಗಿ ವಿಂಗಡಿಸ್ತಾರೆ. ಪ್ರತಿಯೊಬ್ಬ ಮನುಷ್ಯ 3 ರೀತಿಯ ಆಲೋಚನೆಗಳನ್ನ ಉಂಟು ಮಾಡ್ತಾನೆ ಅಂತ ಹೇಳ್ತಾರೆ. 3 ರೀತಿಯ ಆಲೋಚನೆಗಳು. ಒಂದ್ ರೀತಿಯ ಆಲೋಚನೆಗಳು ಯಾವುದು ಅಂದ್ರೆ, ಆಲೋಚನೆಯನ್ನ ಮಾಡುವವನಿಗೆ ಸಂಬಂಧಪಟ್ಟಿರುವಂಥವು. ಅಂದ್ರೆ ಇದು ನನ್ನ ಬಗ್ಗೆನೆ ನಾನು ಆಲೋಚನೆ ಮಾಡ್ತಕ್ಕಂಥದ್ದು. ಯಾವಾಗ್ಲೂ ನಮ್ಮ ಬಗ್ಗೆನೆ, ನಾನು ಹೀಗಾಗ್ಬೇಕು, ಹಾಗಾಗ್ಬೇಕು, ನಾನು ಮನೆ ಕಟ್ಬೇಕು, ಇನ್ನೊಂದೇನೋ ನಾನು ಆಸ್ತಿ ತಗೋಬೇಕು, ಇನ್ನೇನೋ ಮಾಡ್ಬೇಕು, ಹೀಗೆ ಒಟ್ಟಾರೆ ಸ್ವಕೇಂದ್ರೀಕೃತವಾದಂತಹ ಆಲೋಚನೆಗಳು. ಇಂತಹ ಆಲೋಚನೆಗಳು ಏನ್ ಮಾಡುತ್ತವೆ ಅಂದ್ರೆ, ಇವುಗಳು ಹೆಚ್ಚು ದೂರ ಹೋಗೋದಿಲ್ಲ ಅಂತ ಹೇಳ್ತಾರೆ. ಈ ಮನೋಲೋಕದಲ್ಲಿ ಇವು ಹೆಚ್ಚು ದೂರ ಪ್ರಸಾರ ಆಗೋದಿಲ್ಲ. ನಮ್ಮ ಸುತ್ತುತ್ತಾ ಇರುತ್ತಂತೆ ಆ ಒಂದು ವೈಬ್ರೇಷನ್ಸ್, ಅದರ ತರಂಗಗಳು. ನಾನು ಯಾವಾಗ ಸ್ವಲ್ಪ ಫ್ರೀ ಆದ್ನೋ, ನನ್ನ ಮನಸ್ಸು ಯಾವಾಗ ಸ್ವಲ್ಪ ಖಾಲಿ ಆಯ್ತೋ, ತಕ್ಷಣ ಆಲೋಚನೆ ಮತ್ತೆ ನನ್ನ ಮನಸ್ಸಿನೊಳಗಡೆ ಸೇರ್ಕೊಂಡು ಮತ್ತೆ ನನಗೆ ಅಂಥದ್ದೇ ಆಲೋಚನೆಗಳನ್ನ ಉಂಟು ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಯೋಗ ದೃಷ್ಟಿ ಇರ್ತಕ್ಕಂಥವ್ರು, ಇಂಥ ಆಲೋಚನೆಗಳು ಹೆಚ್ಚಿರೋದ್ರಿಂದಾನೇ ಮನುಷ್ಯ ಸ್ವಾರ್ಥಿ ಆಗ್ತಾ ಇದ್ದಾನೆ ಮನುಷ್ಯ ಅಂತಕ್ಕಂಥದ್ದು. ಇನ್ನು ಎರಡನೇ ವಿಧವಾದಂತಹ ಆಲೋಚನೆಗಳು ಒಂದು ನಿರ್ದಿಷ್ಟವಾದಂತಹ ವ್ಯಕ್ತಿಯನ್ನ ಕುರಿತಾದಂತಹವು. ಈಗ ನಾವು ಯಾರನ್ನೋ, ನನ್ನ ಮಗನನ್ನೋ, ಮಗಳನ್ನೋ, ಗಂಡನನ್ನೋ, ಹೆಂಡತಿಯನ್ನೋ ಕುರಿತು ಒಂದು ಆಲೋಚನೆಯನ್ನ ಮಾಡ್ತೀವಿ. ಆಗ ಅದಕ್ಕೊಂದು ನಿರ್ದಿಷ್ಟವಾದ ಉದ್ದೇಶ ಇರ್ತದೆ. ಆ ಆಲೋಚನೆಯ ಸ್ಪಂದನಗಳು ಆ ವ್ಯಕ್ತಿಯನ್ನ ಅದು ತಲುಪ್ತದೆ.
ಆ ವ್ಯಕ್ತಿಯನ್ನು ಅದು ತಲುಪುತ್ತೆ. ಅವರ ಮೇಲೆ ಅದು ಪರಿಣಾಮವನ್ನು ಅವರಿಗೆ ಅರಿವಿಲ್ಲದೆ ಇದ್ದಾಗ್ಯೂ ಕೂಡ ಒಂದು ಗೊತ್ತಾಗದೇ ಇರುವಂತಹ ಪರಿಣಾಮವನ್ನು ಅದು ಪ್ರತಿ ಸಾರಿ ಮಾಡ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ನಾವ್ ಇದನ್ನ ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟೋ ಸಾರಿ ಇಂಥ ಅನುಭವಗಳು ನಮ್ಗೆ ಆಗಿರುತ್ತೆ. ಯಾರನ್ನೋ ನಾವು ಇವತ್ತು ತುಂಬಾ ನೆನಪು ಮಾಡ್ಕೊಂಡಿರ್ತೀವಿ, ಅವರ ಅಚಾನಕ್ ನಮ್ಮ ಮನೆಗೆ ಅವತ್ತು ಬರೋ ಸಾಧ್ಯತೆಗಳು ಇರುತ್ತೆ. ಅಥವಾ ತುಂಬಾ ನೆನಪು ಮಾಡ್ಕೊಂಡಿರ್ತೀವಿ, ಅವ್ರು ಫೋನ್ ಮಾಡ್ತಾರೆ, ಅಥವಾ ಅವ್ರ ಬಗ್ಗೆ ಯಾವುದೋ ಒಂದು ವಿಚಾರ ನಮ್ಗೆ ಅವತ್ತು ತಿಳಿದು ಬರುತ್ತೆ. ಆಮೇಲೆ ನಾವು ಅಂದ್ಕೊಳ್ತೀವಿ, ಅಯ್ಯೋ ಇವತ್ತು ತಾನೇ ನಿಮ್ ವಿಷಯ ತುಂಬಾ ನಾನು ಮಾತನಾಡ್ಕೊಂಡಿದ್ದೆ, ತುಂಬಾ ನಾವು ನೆನಪು ಮಾಡ್ಕೊಂಡಿದ್ವಿ ಅಂತ ನಾವು ಮಾತನಾಡ್ತೀವಿ. ಅದಕ್ಕೆ ಹೇಳ್ತಾರೆ ನಮ್ಮ ಒಂದು ಸಾಮಾನ್ಯವಾದ ಮಾತಿನಲ್ಲಿ, ಕಣ್ಣೊರಿಯದಿದ್ದರೂ ಕರುಳರಿಯದೆ ಅಂತ ಒಂದು ಮಾತು ಬರ್ತದೆ. ಹೀಗೆ ನಮ್ಮ ಆಲೋಚನೆಗಳು, ಈ ಎರಡನೇ ವಿಧವಾದಂತಹ ಆಲೋಚನೆಗಳು ಇನ್ನೊಬ್ಬರನ್ನ ಕುರಿತಾದಂತಹ ನಿರ್ದಿಷ್ಟವಾದಂತಹ ಒಂದು ಸ್ಪಂದಗತಿಯನ್ನು ಒಳಗೊಂಡಿರುತ್ತೆ. ಇದನ್ನ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ದಿನಮಾನಗಳಲ್ಲಿ. ಇಂತಹ ಒಂದು ತರಬಹುದಾದಂತಹ ಒಂದು ಸಾಧ್ಯತೆಗಳು ಇದೆ ಅನ್ನೋದನ್ನ ಈ ವಿಜ್ಞಾನದ ಒಂದು ಶಾಖೆ ಟೆಲಿಪತಿಯಲ್ಲಿ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ಕೇಳಿದ್ದೇವೆ ಕೂಡ. ಇದು ಎರಡನೇ ವಿಧವಾದ ಆಲೋಚನೆಗಳಾದ್ರೆ, ಮೂರನೇ ವಿಧವಾದ ಆಲೋಚನೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಏನಾದ ಆಲೋಚನೆಗಳು ಅಂದ್ರೆ, ಅವು ನಮಗೂ ಸಂಬಂಧಪಟ್ಟಿಲ್ಲ, ಇತರರಿಗೂ ಸಂಬಂಧಪಟ್ಟಿಲ್ಲ, ಒಂದ್ ರೀತಿ ಅಪ್ರಯೋಜಕರವಾದ ಆಲೋಚನೆಗಳು ಅಂತ ಹೇಳ್ತಾರೆ ಇದನ್ನ. ಈಗೆಲ್ಲೋ ಹೋಗ್ತಾ ಇರ್ತೀವಿ, ಸುಮ್ನೆ ಏನೋ ಒಂದು ನೋಡ್ಬಿಡ್ತೀವಿ, ತಕ್ಷಣ ನಮ್ಗೊಂದು ಆಲೋಚನೆ, ನಂದು ಇಂಥದ್ದೊಂದು ಭವ್ಯ ಬಂಗ್ಲೆ ಇದ್ದಿದ್ರೆ ಅಂತ ಅಂದ್ಕೊಳ್ತೀವಿ. ನನಗೆ ಗೊತ್ತು, ನಾನು ಇಂಥದನ್ನ ತಗೊಳಕ್ ಆಗಲ್ಲ ಅಥವಾ ಇಂಥದನ್ನ ಕಟ್ಸೋಕ್ ಆಗಲ್ಲ ನನಗೆ ಅಂತ ಗೊತ್ತು. ಅದರಿಂದ ಆ ಆಲೋಚನೆ ಅಲ್ಲಿ ಬಿಟ್ಬಿಟ್ಟೆ ನಾನು ಮುಂದಕ್ಕೆ ಹೋಗ್ಬಿಟ್ಟೆ. ಆದ್ರೆ ಈ ಒಂದೊಂದು ಆಲೋಚನೆಯು ಕೂಡ ಒಂದು ಜೀವಂತ ಶಕ್ತಿ ಅಂತ ಹೇಳ್ತಾರೆ ಅದನ್ನ. ಅದರಲ್ಲಿ ಒಂದು ಲೈಫ್ ಎನರ್ಜಿ ಇದೆ, ಅದಕ್ಕೊಂದು ವೇವ್ ಲೆಂತ್ ಇದೆ, ಅದಕ್ಕೊಂದು ಕಲರ್ ಇದೆ. ಅದು ಹೇಗೆ ನಾವು ಈ ಸ್ಥೂಲ ಪ್ರಪಂಚದಲ್ಲಿ ಒಂದು ಜೀವಿ ವಾಸ ಮಾಡುತ್ತೋ ಅದೇ ರೀತಿ ಆ ಮನಸ್ಸಿಗೆ ಸಂಬಂಧಪಟ್ಟಂತ ಒಂದು ಲೋಕ, ಮನೋ ಪ್ರಕೃತಿ ಇರ್ತಕ್ಕಂತ ಆ ಲೋಕದಲ್ಲಿ ಅದೂ ಕೂಡ ಒಂದು ಸಜೀವಿಯಂತೆ ಜೀವನ ಮಾಡುತ್ತೆ. ಒಂದಷ್ಟು ಕಾಲ ಇರುತ್ತೆ. ಅದು ಎಷ್ಟು ಕಾಲ ಇರುತ್ತೆ, ಎಷ್ಟು ದೂರ ಅದು ತನ್ನ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಆ ಯೋಚನೆಯನ್ನ ಉಂಟು ಮಾಡತಕ್ಕಂತಹ ನಿರ್ಮಾತೃ ಇದನ್ನ ಅವನು ಎಷ್ಟು ಪ್ರಖರವಾಗಿ ಅದನ್ನ ಉಂಟು ಮಾಡಿದ್ದಾನೆ ಅನ್ನೋದ್ರ ಮೇಲೆ ಅದರ ಒಂದು ಜೀವಶಕ್ತಿ ಆಗ್ಲಿ, ಅದರ ಒಂದು ಸ್ಪಂದನಶೀಲತೆ ಆಗ್ಲಿ ಅವಲಂಬಿತವಾಗ್ತದೆ. ಅದರಿಂದ ನಾವು ಆಲೋಚನೆಗಳ ಮೇಲೆ ತುಂಬಾ ವಿಚಾರ ಮಾಡಬೇಕಾಗಿದೆ. ಯಾವ್ದು ನಾವು ಮನಸ್ಸು ಅಂತ ಅಂದ್ಬಿಡ್ತೀವಿ. ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ಈ ಆಲೋಚನೆಗಳ ಸಮೂಹವೇ, ಆಲೋಚನೆಗಳ ಒಟ್ಟು ಸಮೂಹವೇ ಈ ಮನಸ್ಸು. ಆದ್ರಿಂದ ಮನಸ್ಸನ್ನ ನಾನು ಸರಿ ಮಾಡ್ಕೊಳ್ತೀನಿ ಅಂದ್ರೆ, ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ತೀನಿ ಅಂದ್ರೆ ಅದರ ಅರ್ಥ ಆ ಮನಸ್ಸನ್ನ ರೂಪಿಸಬಹುದಾದಂತಹ ಆಲೋಚನೆಗಳ ಬಗ್ಗೆ ನಾವು ಎಚ್ಚರ ವಹಿಸ್ಬೇಕು. ಅದಕ್ಕೆ ಈ ಮೂರನೇ ವಿಧವಾದಂತಹ ಒಂದು ಆಲೋಚನೆಗಳಿದಾವಲ್ಲ, ಈ ಅಪ್ರಯೋಜಕವಾದ ಆಲೋಚನೆಗಳು ಇದೇ ಈ ಒಂದು ಮನೋಲೋಕದ ಮಾಲಿನ್ಯ ಅಂತೀವಿ ನಾವು. ಈಗ ನೋಡಿ, ನಾವು ಬಹಳಷ್ಟು ಸಾರಿ ಈ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಇವುಗಳ ಬಗ್ಗೆನೆ ನಾವು ಮಾತನಾಡ್ತಾ ಇದ್ದೀವಿ. ಮಾತನಾಡಬಾರ್ದು ಅಂತ ಅಲ್ಲ, ಆದ್ರೆ ಈ ಎಲ್ಲ ಮಾಲಿನ್ಯಗಳಿಗೂ ಮೂಲ ಯಾವುದು? ನಮ್ಮ ಜಲ ಮಾಲಿನ್ಯ ಆಗ್ಲಿಕ್ಕೆ, ವಾಯು ಮಾಲಿನ್ಯ ಆಗ್ಲಿಕ್ಕೆ, ಶಬ್ದ ಮಾಲಿನ್ಯ ಆಗ್ಲಿಕ್ಕೆ, ಈ ಎಲ್ಲ ಮಾಲಿನ್ಯಗಳಿಗೂ ಮೂಲವಾದದ್ದೇ ನಮ್ಮ ಮನೋಮಾಲಿನ್ಯ. ಆ ಮನೋಮಾಲಿನ್ಯವನ್ನ ನಾವು ಹೋಗಲಾಡಿಸ್ಕೊಂಡ್ಬಿಟ್ರೆ ಉಳಿದ ಮಾಲಿನ್ಯಗಳು ಸಹಜವಾಗಿ ಅವು ತಗ್ತಾ ಬಂದ್ಬಿಡುತ್ತವೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿ ನೋಡಿ, ಈ ರೀತಿ ಈ ಆಲೋಚನೆಗಳು ನಮ್ಮ ಮನಸ್ಸನ್ನ ರೂಪಿಸುತ್ತೆ ಅಂತ ಆದ ಮೇಲೆ ಈ ಆಲೋಚನೆಗಳ ಬಗ್ಗೆ ನಾವು ಎಷ್ಟು ಜಾಗೃತೆ ವಹಿಸ್ಬೇಕು? ಇದನ್ನ ಇನ್ನೂ ಒಂದು ರೀತಿ ಒಂದು ಉದಾಹರಣೆಯಿಂದ ನಾವು ತಿಳ್ಕೊಳ್ಳೋದಾದ್ರೆ, ಈ ಆಲೋಚನೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ, ಒಂದು ಟ್ರೈನ್ ಇದೆ ಅಂತ ತಿಳ್ಕೊಳ್ಳೋಣ. ಒಂದು ಟ್ರೈನ್ ಇದೆ. ಈಗ ಆ ಟ್ರೈನು ಬೆಂಗಳೂರು ಟು ಚೆನ್ನೈ ಹೋಗುತ್ತೆ. ಬೆಂಗಳೂರು ಟು ಚೆನ್ನೈ ಹೋಗುತ್ತೆ, ಮತ್ತೆ ವಾಪಸ್ ಅದು ಚೆನ್ನೈ ಟು ಬೆಂಗಳೂರೇ ಬರುತ್ತೆ. ನೋಡಿ, ಅಲ್ಲಿ ಆ ಟ್ರೈನ್ ಬೆಂಗಳೂರಿಂದ ಬಿಟ್ಟಿದೆ, ಈಗ ಚೆನ್ನೈಗೆ ಹೋಗ್ತಾ ಇದೆ. ಸರಿ, ಆ ಚೆನ್ನೈಗೆ ಹೋದ ತಕ್ಷಣ
ಆ ಆ ರೈಲ್ ಡ್ರೈವರ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಡೀ ಟ್ರೈನ್ ಅನ್ನ ಅವನೇನ್ ತಿರುಗಿಸ್ಲಿಲ್ಲ, ಆದ್ರೆ ಎಂಜಿನ್ ಅನ್ನ ಡಿಟ್ಯಾಚ್ ಮಾಡ್ತಾನೆ, ಅದನ್ನ ಇನ್ನೊಂದು ಕಡೆಯಿಂದ ತಂದ್ಬಿಟ್ಟು ಬೆಂಗಳೂರು ಕಡೆಗೆ ಹೋಗೋ ಮಾರ್ಗಕ್ಕೆ ಆ ಕಡೆಗೆ ಅದನ್ನ ಆ ಏನು ಬೋಗಿಗಳಿದಾವ ಅದಕ್ಕೆ ಜೋಡಿಸ್ಬಿಡ್ತಾನೆ. ಸೊ ಮತ್ತೆ ಅವನು ಸ್ಟಾರ್ಟ್ ಮಾಡಿದ ತಕ್ಷಣ ಟ್ರೈನ್ ಬೆಂಗಳೂರು ಕಡೆಗೆ ಬರ್ತದೆ ನೋಡಿ. ಅದನ್ನ ಎಂಜಿನ್ ಅನ್ನ ತಂದು ಈ ಕಡೆಗೆ ಬಂದ್ರೆ ಟುವರ್ಡ್ಸ್ ಚೆನ್ನೈ ಬಂದ್ರೆ ಚೆನ್ನೈ ಕಡೆಗೆ ಬರ್ತದೆ, ಬೆಂಗಳೂರು ಕಡೆಗೆ ಎಂಜಿನ್ ಜೋಡಿಸಿದ ತಕ್ಷಣ ಅದರ ಜರ್ನಿ ಬೆಂಗಳೂರು ಕಡೆಗೆ ಹೋಗ್ತದೆ. ನೋಡಿ ಹೇಗಿದೆ ಅಂದ್ರೆ, ಈ ನಮ್ಮ ಮನಸ್ಸು ಅಂತಕ್ಕಂಥದ್ದು ಇದೆಯಲ್ಲ, ಈ ಮನಸ್ಸು ಕೂಡ ಹೇಗೆಂದ್ರೆ ಈ ಇಂಜಿನ್ ಇದ್ದಂಗೆ. ನಾವು ನಮ್ಮ ಉನ್ನತವಾದ ಆಲೋಚನೆಗಳನ್ನ ಅದ್ರ ಮೂಲಕ ನಾವು ಮಾಡಿದಾಗ ಅದು ನಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದ್ರೆ, ನಮ್ಮ ಬುದ್ಧಿ ಮತ್ತು ಆತ್ಮತತ್ವದ ಕಡೆಗೆ ಅದು ನಮ್ಮನ್ನು ಕರ್ಕೊಂಡು ಹೋಗ್ತದೆ. ನಾವು ಕೆಳಗಡೆಗೆ ನಮ್ಮ ಒಂದು ಈ ಕಾಮ ಮನಸ್ಸು ಅಥವಾ ಈ ಅಶುದ್ಧ ಮನಸ್ಸು ಅಂತ ಏನ್ ಕರಿತೀವಿ, ಆ ಕಡೆಗೆ ಅದನ್ನ ಜೋಡಿಸಿದ ತಕ್ಷಣ ಅದು ನಮ್ಮನ್ನ ಈ ಕೆಳಮಟ್ಟದ ಭಾವನೆಗಳು, ಕೆಳಮಟ್ಟದ ಆಲೋಚನೆಗಳು, ಕೆಳಮಟ್ಟದ ಕಾರ್ಯ ಕಡೆಗೆ ನಮ್ಮನ್ನದು ಎಳ್ಕೊಂಡ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವುದಕ್ಕೆ ಟ್ಯೂನ್ ಮಾಡಬೇಕು, ಎಂಥ ಆಲೋಚನೆಗಳಿಗೆ ನಮ್ಮ ಮನಸ್ಸನ್ನ ಟ್ಯೂನ್ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಅಂದ್ರೆ ಈಗ ನಮ್ಗೆ ಹಾಗಾದ್ರೆ ಈ ವಿಶ್ವ ಮನಸ್ಸಿನ ಮೇಲೆ ಇಷ್ಟೆಲ್ಲಾ ಪರಿಣಾಮವನ್ನು ಉಂಟು ಮಾಡುವಂತಹ ಒಂದು ಶಕ್ತಿ ನಮ್ಮ ಮನಸ್ಸಿಗಿದೆ ಅಂತ ಆದ್ಮೇಲೆ ನಾವು ಮನಸ್ಸಿನ ಬಗ್ಗೆ ಈಗ ನಾವು ಸ್ವಲ್ಪ ಗಂಭೀರವಾದಂತಹ ಚಿಂತನೆ ಮಾಡಬೇಕಾಗಿದೆ. ಈ ಮನಃಶಕ್ತಿಯನ್ನ ನಾವು ಈಗ ನೋಡಿ, ಈ ಮನಸ್ಸಿನ ಶಕ್ತಿಯು ಕೂಡ ಒಂದು ಅದ್ಭುತವಾದ ಶಕ್ತಿ ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ನೋಡಿ, ಈ ಸ್ಥೂಲ ಪ್ರಪಂಚದಲ್ಲಿ ನಾವು ಕೆಲವು ಸಾರಿ ತುಂಬಾ ಎಕಾನಮಿಕಲ್ ಆಗಿ ಯೋಚನೆ ಮಾಡ್ತೀವಿ. ನಾನು ಹಣನ ಇಷ್ಟು ಉಳಿಸಿದ್ರೆ ನೋಡಿ, ತಿಂಗಳಿಗೆ 1,000 ರೂಪಾಯಿ ಉಳಿಸಿದ್ರೆ ಎಷ್ಟು ದುಡ್ಡು ಆಗ್ತದೆ, ವರ್ಷಕ್ಕೆ 12,000 ಉಳಿಸ್ಕೊಂಡೆ, ಇದನ್ನು ಇನ್ನೂ ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಎಷ್ಟು ಉಳಿತದೆ ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕೆ? ಇದನ್ನ ನಾನು ಸಂಪಾದನೆ ಮಾಡಿದ್ದೀನಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿರೋದ್ರಿಂದ ನಮ್ಗೆ ದುಡ್ಡಿನ ಬೆಲೆ ಗೊತ್ತು. ಒಂದು ವೆಹಿಕಲ್ ನಾವು ತಗೊಂಡ್ಬಂದ್ರೆ ಅದನ್ನ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂತ ಆಲೋಚನೆ ಮಾಡ್ತೀವಿ. ಆದ್ರೆ ಈ ಭಗವಂತ ಕೊಟ್ಟಿರ್ತಕ್ಕಂತಹ ಈ ಮನಸ್ಸು ಅನ್ನುವಂತ ಒಂದು ವೆಹಿಕಲ್ ಇದೆಯಲ್ಲ, ಒಂದು ಉಪಕರಣ ಇದೆಯಲ್ಲ, ಇದನ್ನ ನಾನು ಚೆನ್ನಾಗಿ ಇಟ್ಕೋಬೇಕು, ಇದನ್ನ ನಾನು ಹಾಳು ಮಾಡ್ಕೊಳ್ಬಾರ್ದು ಅಂತ ನಾವು ಯಾವತ್ತಾದ್ರೂ ಆಲೋಚನೆ ಮಾಡಿದೀವ? ಇದನ್ನ ಹೆಚ್ಚೆಚ್ಚು ನಾನು ಬಳಸದಂತೆ ಅದು ಕೂಡ ಅದು ಹಾಳಾಗ್ತದೆ ಅನ್ನೋದನ್ನ ನಾವು ಯಾವತ್ತೂ ಯೋಚನೆ ಮಾಡ್ದೇನೆ ಮನಃಶಕ್ತಿಯನ್ನ ನೀರಿನಿಗಿಂತನೂ ನಾವು ಕಡೆಯಾಗಿ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅದಕ್ಕೆ ಮನಃಶಕ್ತಿಯನ್ನ ಮೊದಲು ನೀವು ಉಳಿಸ್ಕೊಳ್ಬೇಕು, ಅದರ ಅಪವ್ಯಯವನ್ನ ನೀವು ತಡೆಗಟ್ಟಬೇಕು ಅಂತ ಹೇಳ್ತಾರೆ. ಮನಸ್ಸಿನ ಅಪವ್ಯಯ ಯಾವ ರೀತಿಗಳಲ್ಲಿ ಆಗ್ತಾ ಇದೆ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ತಿಳಿದಂಥವ್ರು ಹೇಳ್ತಾರೆ, ಜ್ಞಾನಿಗಳು, ಮನುಷ್ಯ ಕೆಲವಾರು ತನ್ನ ದುರಭ್ಯಾಸಗಳಿಂದ ಮನಃಶಕ್ತಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅದರಲ್ಲಿ ಮೊದಲನೇ ಪಾಲು ಚಿಂತೆಗಳು ಅಂತ ಹೇಳ್ತಾರೆ. ಚಿಂತೆಯಿಂದ ತನ್ನ ಮನಃಶಕ್ತಿಯನ್ನು ಮನುಷ್ಯ ಸಾಕಷ್ಟು ಹಾಳು ಮಾಡಿಕೊಳ್ತಾ ಇದ್ದಾನೆ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೂಡ ನಾವು ತಡೆದುಕೊಳ್ಳೋ ಸ್ಥಿತಿನಲ್ಲಿಲ್ಲ. ನಾವೇನ್ ಅಂದ್ಕೊಂಡಿರ್ತೀವೋ ಹಾಗೆ ನಡೆದ್ರೆ ನಾವು ಶಾಂತಿಯಿಂದ ಇರ್ತೀವಿ. ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಆಗ್ಲೇನೆ ಚಿಂತೆ ಮನಃಶಕ್ತಿಯ ಅಪವ್ಯಯಕ್ಕೆ ಅತ್ಯಂತ ಮುಖ್ಯವಾದ ಕಾರಣ ಅಂತ ಹೇಳ್ತಾರೆ. ಅದನ್ನ ನಮಗೆ ವೇದಾಂತದಲ್ಲಿ ಹೇಳ್ತಾರೆ, ಚಿತಾಯಶ್ಚ ಬಿಂದು ಮಾತ್ರ ವಿಶೇಷತಃ ಚಿತಾದಹಂತಿ ನಿರ್ಜೀವಿನಂ ಚಿಂತಾದಹಂತಿ ಸಜೀವಿನಂ ಅಂತ ಹೇಳ್ಬಿಡ್ತಾರೆ. ನೋಡಿ, ಚಿತೆಗೂ ಬರೀ ಒಂದು 0 ಮಾತ್ರ ವ್ಯತ್ಯಾಸ ಪದಗಳಲ್ಲಿ ತೆಗೆದುಕೊಂಡ್ರೆ, ಆದ್ರೆ ನಾವು ಸತ್ತ ಮೇಲೆ ಸುಟ್ರೆ ಚಿಂತೆ ಅಂತಕ್ಕಂಥದ್ದು ನಾವು ಬದುಕಿರುವಾಗಲೇ ನಮ್ಮನ್ನ ಸುಡುತ್ತದೆ. ಅದರಿಂದ ನಮ್ಮ ಮನಃಶಕ್ತಿಯ ಅಪವ್ಯಯ ಆಗುತ್ತೆ. ಅದಕ್ಕೆ ಪ್ರಕೃತಿಯ ಸಿದ್ಧಾಂತಗಳನ್ನ, ಪ್ರಕೃತಿಯ ನಿಯಮಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ಯಾವುದಕ್ಕೂ ವಿಚಲಿತರಾಗಬೇಕಾದ್ದಿಲ್ಲ. ಎಷ್ಟು ನಾವು ಶಾಂತಿಯಿಂದ ಇರ್ತೇವೋ ಅಷ್ಟು ಕೂಡ ನಮ್ಮ ಮನಃಶಕ್ತಿಯ ಅಪವ್ಯಯ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು, ನಾವು ನಮ್ಮ ಮನಃಶಕ್ತಿಯನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಹರಟೆ ಮಾತುಗಳಿಂದ ಅಂತ ಹೇಳ್ತಾರೆ. ನೋಡಿ, ಹರಟೆ ಮಾತುಗಳು ಇವತ್ತು ನಮ್ಗೆ ಟೈಮ್ ಪಾಸ್ ಯಾವ್ದ್ರಿಂದ ಅಂದ್ರೆ ಮಾತಿನಿಂದ. ಆ ಹರಟೆ ಮಾತುಗಳು ಎಷ್ಟು ನಮ್ಮ ಎನರ್ಜಿನ ಹಾಳು ಮಾಡ್ತಾ ಇದೆ, ಎಷ್ಟು ನಮ್ಮ ಮನಃಶಕ್ತಿಯನ್ನ ಅದು ಹಾಳು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಇಬ್ರು ಸೇರ್ಕೊಂಡಿದೀವಿ ಅಂದ್ರೆ ನಾವು ನಡೀತಾ ಇರ್ತಕ್ಕಂಥ ಸಂಭಾಷಣೆ
ಬಹುಮಟ್ಟಿಗೆ ನಮ್ಮ ಇಬ್ಬರಿಗೂ ಸಂಬಂಧಪಟ್ಟಿರೋದಲ್ಲ. ಅದು ಯಾರೋ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಿರುತ್ತೆ. ಅದು ಕೂಡ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟಂತ ವಿಚಾರವಾದ್ರೂ ಕೂಡ ಒಳ್ಳೆದನ್ನ ಕುರಿತು ಮಾತನಾಡುವಂಥದ್ದು ಬಹಳ ವಿರಳ. ಇನ್ನೊಬ್ಬರ ದೋಷಗಳನ್ನೇ ನಾವು ಕುರಿತು ಮಾತನಾಡ್ತೇವೆ. ಇನ್ನೊಬ್ಬರ ಒಳ್ಳೆದನ್ನ ಕುರಿತು ಮಾತನಾಡ್ತಕ್ಕಂಥದ್ದು ಬಹಳಷ್ಟು ಅಪರೂಪ. ಅದರಿಂದ ನಾವು ನಮ್ಮ ಮನಃಶಕ್ತಿಯ ಅಪವ್ಯಯವನ್ನ ನಮಗೆ ಅರಿವಿಲ್ಲದಂತೆನೆ ಮಾಡ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ ಸಾಧಕನಾಗ್ಬೇಕು ಅನ್ನುವಂಥವನು, ಅಧ್ಯಾತ್ಮ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥವನು ಈ ಹರಟೆ ಮಾತುಗಳನ್ನ ಮೊದಲು ನಿಲ್ಲಿಸ್ಬಿಡ್ಬೇಕು ಅಂತಾರೆ. ಗಾಸಿಪಿಂಗ್ ಅಂತ ಹೇಳಿ ಅದನ್ನ ಮೊದಲು ನಿಲ್ಲಿಸ್ಬೇಕು. ಜೊತೆಗೆ ಬಹಳಷ್ಟು ಸಾರಿ ನನ್ನ ಅಭಿಪ್ರಾಯವೇ ಸರಿ ಅಂತಕ್ಕಂತಹ ಒಂದು ವಾಗ್ವಾದಕ್ಕೆ ನಾವು ಇಳಿಯೋದ್ರ ಮೂಲಕವೂ ಕೂಡ ನಮ್ಮ ಮನಃಶಕ್ತಿ ಅಪವ್ಯಯ ಆಗುತ್ತೆ. ಸಾಮಾನ್ಯವಾಗಿ ಅಜ್ಞಾನಿಗಳು ಮಾತ್ರವೇ ನನ್ನದೇ ಸರಿ ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ. ಆದ್ರೆ ಜ್ಞಾನಿಯಾದವನು, ಅವನಿಗೆ ಗೊತ್ತಿದೆ ಸತ್ಯಕ್ಕೆ ಹಲವು ಮುಖಗಳಿದೆ. ನಾನು ಯಾವುದೋ ಸತ್ಯದ ಒಂದು ಮುಖವನ್ನ ನಾನು ಅರ್ಥ ಮಾಡ್ಕೊಂಡಿರಬಹುದು, ಅದಕ್ಕೆ ಇನ್ನೂ ಕೂಡ ಒಂದು ಮುಖ ಇದೆ, ಇನ್ನೂ ಒಂದು ಆಯಾಮ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಾಗ ಯಾರ ಜೊತೆಯಲ್ಲೂ ಯಾವ ವಿಚಾರಕ್ಕೂ ನಾವು ವಾಗ್ವಾದಕ್ಕೆ ಇಳಿಬೇಕಾಗಿಲ್ಲ. ವಾಗ್ವಾದಕ್ಕೆ ಇಳಿಯೋದ್ರ ಮೂಲಕ ನಾವು ನಮ್ಮ ಮನಃಶಕ್ತಿಯನ್ನ ಹಾಳು ಮಾಡಿಕೊಳ್ತಾ ಇದ್ದೇವೆ. ಇದರಿಂದ ನಾವು ಈ ಚಿಂತೆ ಮತ್ತೆ ಈ ಒಂದು ಹರಟೆ ಮತ್ತೆ ಈ ಒಂದು ಏನು ವಾಗ್ವಾದಕ್ಕೆ ಇಳಿಯುವಂತಹ ಅಂತವಿದಾವಲ್ಲ, ಇವುಗಳನ್ನ ನಾವು ನಿಲ್ಲಿಸುವುದರ ಮೂಲಕ ನಮ್ಮ ಮನಃಶಕ್ತಿಯ ಒಂದು ಅಪವ್ಯಯವನ್ನ ನಾವು ತಡೆಯಬಹುದು. ಇಷ್ಟಾದ್ರೆ ಮಾತ್ರ ಸಾಕಾಗ್ಲಿಲ್ಲ, ಆ ಮನಃಶಕ್ತಿಯನ್ನ ನೀನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ನೋಡಿ, ಇದು ಉಳಿಸಿದ್ದಾಯ್ತು. ನಾವು ಯೋಚನೆ ಮಾಡ್ದೇನೆ, ಚಿಂತೆ ಮಾಡ್ದೇನೆ, ಹರಟೆ ಮಾತುಗಳನ್ನಾಡ್ದೇನೆ, ವಾಗ್ವಾದಕ್ಕೆ ಇಳಿದೇನೆ ನಮ್ಮ ಮನಃಶಕ್ತಿಯ ಅಪವ್ಯಯವನ್ನ ನಾವು ತಗ್ಸಿದ್ದಾಯ್ತು. ಇನ್ನು ಅದನ್ನ ಬೆಳೆಸೋದು ಹೇಗೆ ಅಂತ ನಾವು ನೋಡ್ಬೇಕಾಗ್ತದೆ. ನೋಡಿ, ರಾಮಕೃಷ್ಣರು ಒಂದು ಬಹಳ ಸುಂದರವಾದ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ರು. ಹೇಗೆ ಅಂದ್ರೆ, ಒಬ್ಬ ರೈತ ಇದ್ದಾನೆ. ಆ ರೈತ ತನ್ನ ಹೊಲದಲ್ಲಿ ಹೋಗ್ಬಿಟ್ಟು ತನಗೆ ಬೇಕಾದಂತಹ ಯಾವುದೋ ಒಂದು ಬೆಳೆಯನ್ನ ಬಿತ್ತಿ ಬರ್ತಾನೆ. ಬಿತ್ತಿ ಬಂದವನು ಸುಮಾರು 1 ವಾರನೋ 15 ದಿನನೋ ಬಿಟ್ಬಿಟ್ಟು ತನ್ನ ಜಮೀನಿಗೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಅಲ್ಲಿ ಇವನು ಯಾವ ಬೆಳೆಯನ್ನ ಬಿತ್ತಿದ್ನೋ ಆ ಬೆಳೆ ಮಾತ್ರ ಬೆಳೆದಿಲ್ಲ, ಅದ್ರ ಜೊತೆಯಲ್ಲಿ ಮತ್ತೇನು ಬೆಳೆದಿದೆ, ಇವನು ಬಿತ್ತದೇ ಇದ್ದಂತಹ ಒಂದು ಕಳೆಯ ಗಿಡಗಳು ಕೂಡ ಅಲ್ಲಿ ಬೆಳೆದು ಬಿಟ್ಟಿದೆ. ಇವನ್ ಬಿತ್ತಿದ್ದು ಒಂದು ಬೆಳೆ, ಅದ್ರಲ್ಲಿ ಬೆಳೆದಿರೋದು ಅದ್ರ ಜೊತೆಗೆ ಕಳೆ ಅಂತಕ್ಕಂತಹ ಬೆಳೆಗಳು ಕೂಡ ಅಲ್ಲಿ ಹುಟ್ಟಿದೆ. ಆದ್ರೆ ರೈತ, ಅಯ್ಯೋ ನಾನು ಇದನ್ನು ಬಿತ್ತನೆ ಮಾಡಿರ್ಲಿಲ್ಲ, ಇದು ಹುಟ್ಟುಬಿಟ್ಟಿದೆಯಲ್ಲ ಅಂತ ಅವನು ಚಿಂತೆ ಮಾಡೋದಿಲ್ಲ. ಏನ್ ಮಾಡ್ತಾನೆ, ಅದ್ರ ಬದಲಿಗೆ ಆ ಕಳೆಯ ಗಿಡಗಳನ್ನ ತೆಗೆದು ಹಾಕುವ ಪ್ರಯತ್ನವನ್ನು ಮಾಡ್ತಾನೆ. ಆ ಕಳೆಯ ಗಿಡಗಳನ್ನ ತೆಗೆದು ಹಾಕಿದಾಗ ಆ ಬೆಳೆ ಏನಾಯ್ತು, ಮೊದಲಿಗಿಂತ ಹುಲುಸಾಗಿ ಅದು ಬೆಳೀತು, ಬಹಳ ಪಕ್ವವಾಗಿ ಅದು ಬೆಳೀತು. ಹಾಗೇನೆ ಈ ನಮ್ಮ ಮನಸ್ಸು ಅಂತಕ್ಕಂತಹ ಈ ಒಂದು ತೋಟದಲ್ಲಿ ಬೆಳೆ ಅಂತಕ್ಕಂತಹ ದೈವಿ ಗುಣಗಳು ಅಥವಾ ಸದಾಲೋಚನೆಗಳಿಗೂ ಇದ್ದಾವೆ, ಕಳೆ ಅಂತಕ್ಕಂತಹ ಒಂದು ದುರಾಲೋಚನೆಗಳು ಕೂಡ ಇದ್ದಾವೆ. ಇಲ್ಲಿ ಬುದ್ಧಿ ಎಂಬ ರೈತ ಈ ಕಳೆಗಿಡಗಳು ಅಂತಕ್ಕಂತಹ ಏನು ದುರಾಲೋಚನೆಗಳಿದ್ದಾವೋ ಅವುಗಳನ್ನ ಒಂದೊಂದನ್ನೇ ತೆಗೆದುಹಾಕ್ತಾ ಬಂದ್ರೆ ಆ ಏನು ಸದ್ಗುಣಗಳು ಅಂತಕ್ಕಂಥ ಪೈರು ಬಹಳ ಉಲುಸಾಗಿ ಬೆಳೀತಾ ಹೋಗುತ್ತೆ, ಬಹಳ ಉಲುಸಾಗಿ ಬೆಳೀತಾ ಹೋಗ್ತದೆ. ಈ ಕಾರ್ಯವನ್ನ ಅವನು ಸತತವಾಗಿ ಮಾಡ್ತಾ ಹೋಗ್ಬೇಕು. ಇದು 1 ದಿನ, 1 ವಾರ, 1 ತಿಂಗಳು, 1 ವರ್ಷ ಅಲ್ಲ. ಇದನ್ನ ನಾವು ಹೇಗೆ ಪ್ರತಿನಿತ್ಯ ನಾವು ಆಹಾರವನ್ನ ತೆಗೆದುಕೊಳ್ತೀವೋ, ಪ್ರತಿ ನಿಮಿಷ ನಾವು ಉಸಿರಾಟವನ್ನ ಹೇಗೆ ಮಾಡ್ತೇವೋ ಹಾಗೆ ಇದು ಅವಿರತವಾಗಿ ಇದು ನಡೀತಾ ಹೋಗ್ಬೇಕಾಗ್ತದೆ ಇಂತಹ ಸಾಧನೆ. ಜೊತೆಗೆ ಈ ಮನಃಶಕ್ತಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಇನ್ನೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಮಾರ್ಗ ಅಂತ ಹೇಳಿದ್ರೆ ಅಂಶವೇ. ನಮಗ್ ಮಾತ್ರ ಅಲ್ಲ, ಆ ಅರ್ಜುನ ಕೂಡ ಕೃಷ್ಣನ ಹತ್ರ ಕೇಳ್ಕೊಳ್ತಾನೆ, ಅಪ್ಪ ಏನೇ ಬೇಕಾದ್ರೂ ಹೇಳು, ಈ ಮನಸ್ಸನ್ನ ನಿಲ್ಲಿಸುವಂತ ಒಂದು ಕೆಲಸನ ಹೇಳಬೇಡ, ಇದು ಸಾಧ್ಯ ಇಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ಅರ್ಜುನ ಮಾಡಿದಾಗ ಕೃಷ್ಣ ಒಪ್ಕೊಳ್ತಾನೆ, ಹೌದು ಅರ್ಜುನ, ಇದು ಕಷ್ಟ ಆದ್ರೂ ಸಾಧ್ಯ ಅಂತ ಹೇಳ್ತಾನೆ.
ಕಷ್ಟ ಆದ್ರೂ ಕೂಡ ಸಾಧ್ಯ. ಹೇಗೆ ಸಾಧ್ಯ? ಅಭ್ಯಾಸೇನುತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಸತತವಾದ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಈ ಮನಸ್ಸನ್ನ ನಿಲ್ಲಿಸುವುದಕ್ಕೆ ಸಾಧ್ಯ ಅಂದ್ರು ಕೃಷ್ಣ ಪರಮಾತ್ಮ. ಹಾಗೆ ನಾವು ಕೂಡ ಇದನ್ನ ಸತತವಾಗಿ ಧ್ಯಾನವನ್ನ ಅಭ್ಯಾಸ ಮಾಡ್ತಾ. ಧ್ಯಾನ ಅಂದ್ರೆ ಏನು? ಧ್ಯಾನ ಧಿ ಪ್ಲಸ್ ಯಾನ ನೋಡಿ, ಅದು ಒಂದು 2 ಅಕ್ಷರಗಳ ಪದ ಧ್ಯಾನ ಅಂತಕ್ಕಂಥದ್ದು. ಆದ್ರೂ ಇಟ್ ಇಸ್ ಎ ಕಾಂಪೌಂಡ್ ವರ್ಡ್. ಅದೊಂದು ಸಂಯುಕ್ತ ಪದ. ಅದು ಇರೋದು 2 ಅಕ್ಷರದ ಪದ, ಆದ್ರೆ ಅದೊಂದು ಕಾಂಪೌಂಡ್ ವರ್ಡ್. ಗ್ರಾಮೆಟಿಕಲ್ ಆಗಿ ನಾವು ನೋಡಿದ್ರೆ ಧಿ ಪ್ಲಸ್ ಯಾನ. ಧಿ ಅಂದ್ರೆ ನಮ್ಮ ಅಂತರಂಗ, ಯಾನ ಅಂದ್ರೆ ಜರ್ನಿ, ಅಂತರಂಗದ ಪಯಣ. ನಾವಿವತ್ತು ಯಾವ ಕಡೆ ಪ್ರಯಾಣ ಮಾಡ್ತಾ ಇದ್ವಿ? ಯಾವಾಗ್ಲೂ ನಮ್ಮ ಪ್ರಜ್ಞೆ ಹೊರಮುಖವೇ. ನಾವು ಬೆಳಿಗ್ಗೆ ಕಣ್ಣು ಬಿಟ್ಟಿದ್ರಿಂದ ರಾತ್ರಿ ಮಲಗುವವರೆಗೂ ನಮ್ಮ ಪ್ರಜ್ಞೆ ಬರೀ ಹೊರಮುಖವಾಗಿ ಇರುತ್ತೆ. ಆದ್ರೆ ಒಳಮುಖವಾಗಿ ನಾವು ನೋಡಿಲ್ಲ, ನಮ್ಮನ್ನು ನಾವು ನೋಡ್ಕೊಂಡೇ ಇಲ್ಲ. ಅದರಿಂದ ನಾವು ಸ್ವಲ್ಪನಾದ್ರೂ ಕೂಡ ಈ ಕಡೆಗೆ ಗಮನ ಹರಿಸಿ ನಾವು ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ತಾ ಹೋದ್ರೆ, ನಮ್ಮ ಮನಸ್ಸನ್ನ ನಾವು ಎಚ್ಚರದಿಂದ ನಾವು ನೋಡ್ತಾ ಹೋದ್ರೆ, ಆಗ ನಮ್ಮ ಮನಸ್ಸು ಸಹಜವಾಗಿ ಅದು ಒಂದು ಶಾಂತ ಸ್ಥಿತಿಗೆ ಬರ್ತಾ ಹೋಗುತ್ತೆ. ಜೊತೆಗೆ ವೈರಾಗ್ಯ ಅಂತ ಹೇಳಿದ್ರು. ವೈರಾಗ್ಯ ಅಂತ ಹೇಳುವಂತಹ ಪದದ ಅರ್ಥ ನಾವೆಲ್ಲಾ ಬಿಟ್ಟು ಕಾಡಿಗೆ ಹೋಗ್ಬಿಡೋದು ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ವೈರಾಗ್ಯ ಅನ್ನೋ ಪದ ನಮ್ಗೆ ಸ್ವಲ್ಪ ಭಯವನ್ನು ಹುಟ್ಟಿಸ್ಬಿಡುತ್ತೆ. ಅದು ನಮ್ಮಂತವ್ರಿಗೆ ಏನ್ ಸಾಧ್ಯ ಇಲ್ವೇನೋ ಅನ್ನೋ ಹಾಗೆ. ಆದ್ರೆ ವೈರಾಗ್ಯ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಎಲ್ಲವನ್ನೂ ಬಿಟ್ಟು ಹೋಗೋದು ಅಂತ ಅರ್ಥ ಅಲ್ಲ. ಅದರ ಬದಲಿಗೆ ನಾವು accept the things, accept the circumstances, accept the persons as it is and as they are ಅಂತ. ಇದೇ ನಿಜವಾಗ್ಲೂ ವೈರಾಗ್ಯ ಅಂದ್ರೆ. ಒಂದು ಸಂದರ್ಭ ಇರ್ಬೋದು, ಸನ್ನಿವೇಶ ಇರ್ಬೋದು, ಒಂದು ಘಟನೆ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಆ ಎಲ್ಲವನ್ನೂ ಕೂಡ ನಾವೇನ್ ಮಾಡ್ಬೇಕು? ಅದು ಇರುವ ಹಾಗೇನೆ ಒಪ್ಕೊಳಕ್ ನಮ್ ಕೈನಲ್ಲಿ ಆಗ್ಬೇಕು. ಆದ್ರೆ ನಮ್ಗಿದಾಗಲ್ಲ. ಯಾವಾಗ್ಲೂ ನಮ್ಮಲ್ಲಿ ರಿಯಾಕ್ಷನ್, ಯಾವಾಗ್ಲೂ ಪ್ರತಿಕ್ರಿಯೆ. ಯಾವಾಗ ಪ್ರತಿಕ್ರಿಯೆ? ಒಂದಿನ ಬೆಳಿಗ್ಗೆ ಪೇಪರ್ ಬರೋದ್ ಲೇಟ್ ಆದ್ರೆ ಪ್ರತಿಕ್ರಿಯಿಸ್ತೀವಿ. ಒಂದಿನ ನಮ್ಮ ಮನೆಗೆ ಯಾರೋ ಒಬ್ಬ ಸರ್ವೆಂಟ್ ಬರ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಪ್ರತಿಕ್ರಿಯೆ. ಬೆಳಿಗ್ಗೆ ಎದ್ದ ತಕ್ಷಣ ಹಾಲ್ ಬರ್ಲಿಲ್ಲ ಅಂದ್ರೆ ಪ್ರತಿಕ್ರಿಯೆ. ನೋಡಿ, ಪ್ರತಿ ಕ್ಷಣ ನಾವು ರಿಯಾಕ್ಟ್. ಇದರಿಂದ ಎಲ್ಲ ನಮ್ಮ ಮನಃಶಕ್ತಿ ಹಾಳಾಗಿ ಹೋಗ್ತಾ ಇದೆ. ಅದು ಏಕಾಗ್ರತೆಯನ್ನ ಕಳ್ಕೊಳ್ತಾ ಇದೆ. ಆದ್ರೆ ನಾವು ಆ ವೈರಾಗ್ಯ ಅಂದ್ರೆ ಸಂದರ್ಭವನ್ನ ನಾವು ಒಪ್ಕೊಳ್ಳೋದನ್ನ ಮೊದಲು ಕಲಿಬೇಕು. ಅಕ್ಸೆಪ್ಟ್ ಎವ್ರಿಥಿಂಗ್, ಎಕ್ಸ್ಪೆಕ್ಟ್ ನಥಿಂಗ್ ಅಂತ ಹೇಳ್ತಾರೆ. ಅದೊಂದು ಸೂತ್ರ ಸಾಕು ನಮ್ಮ ಜೀವನಕ್ಕೆ ಅಂತ ಹೇಳ್ತಾರೆ. ಅಕ್ಸೆಪ್ಟ್ ಎವ್ರಿಥಿಂಗ್, ಎಲ್ಲವನ್ನು ಒಪ್ಪಿಕೋ. ಎಕ್ಸ್ಪೆಕ್ಟ್ ನಥಿಂಗ್, ಎಲ್ಲಾ ಕಾಲಕ್ಕೂ ನಾವು ನಿರೀಕ್ಷೆ ಮಾಡ್ತಾನೆ ಇರ್ತೀವಿ. ಆ ನಿರೀಕ್ಷೆಯನ್ನ ಬಿಟ್ಟು ಬಿಡು. ಅದೇ ನಿಜವಾಗ್ಲೂ ಕೂಡ ವೈರಾಗ್ಯ ಅಂತ ಹೇಳ್ತಾರೆ. ಈ ರೀತಿ ನಮ್ಮ ಮನಸ್ಸನ್ನ ನಾವು ಟ್ರೈನ್ ಅಪ್ ಮಾಡಿದ್ರೆ ಅದರ ಅಪವ್ಯಯವೂ ತಪ್ಪುತ್ತೆ, ಅದರ ಶಕ್ತಿ ಬೆಳಿತಾನೂ ಹೋಗುತ್ತೆ. ಇದಕ್ಕೆ ನಾವು ಅದ್ರ ಜೊತೆಗೆ ಮನಸ್ಸಿನ ಜೊತೆಗೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಖಂಡಿತ ಸಲ್ಲ. ಅದ್ರ ಜೊತೆಗೆ ಹೋರಾಟಕ್ಕಿಳಿಯುವಂಥದ್ದಲ್ಲ. ಹೋರಾಟಕ್ಕಿಳಿದ್ರೆ ಅದು ಮತ್ತಷ್ಟು ಘರ್ಷಣೆಗೆ ಅದು ದಾರಿ ಆಗ್ತದೆ. ಆ ಘರ್ಷಣೆ ಇನ್ನೂ ನಮ್ಮ ಮನಸ್ಸನ್ನದು ಒರಟು ಮಾಡ್ತದೆ, ಜೊತೆಗೆ ಅದರ ಅಪವ್ಯಯವೂ ಕೂಡ ಆಗ್ತದೆ. ಅದಕ್ಕೆ ನಮ್ಗೆ DVG ಅವರು ಈ ಮನಸ್ಸಿನ ಒಂದು ಅದನ್ನ ಕಂಟ್ರೋಲ್ ತಗೊಳ್ಳೋದು ಅಥವಾ ಅದನ್ನ ಸಂಯಮ ಮಾಡೋದು ಹೇಗೆ ಅನ್ನೋದನ್ನ ಅವರ ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಕೊಡ್ತಾರೆ. ಆ ಮನಸ್ಸು ಹೇಗೆ ಅಂತ ಹೇಳಿದ್ರೆ, ಕುದಿ ಹೆಚ್ಚೆವೆಗಟಹುದು ಕಡಿಮೆ ಇರೆ ಹಸಿನಾತ, ಕುದಿ ಹೆಚ್ಚೆವೆಗಟಹುದು ಕಡಿಮೆ ಇರೆ ಹಸಿನಾತ, ಕದಡಲೊಡೆವುದು ಹಾಲು ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ, ಅದನೆಚ್ಚರದಿ ನೋಡು ಬದುಕು ಸೊಗಹದದಿಂದ ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. ಕುದಿ ಹೆಚ್ಚೆ ವೆಗಟಹುದು ಅಂದ್ರೆ ನಾವು ಹಾಲು ಕಾಯೋದಕ್ಕೆ ಇಟ್ಟಿದೀವಿ, ತುಂಬಾ ಕುದಿಸ್ತಾ ಹೋದ್ರೆ ಏನಾಗ್ತದೆ? ಕುದಿ ಹೆಚ್ಚೆ ವೆಗಟಹುದು, ಅದು ಒಂದ್ ರೀತಿ ವಾಸನೆ ಬರೋದಕ್ಕೆ ಶುರು ಆಗ್ಬಿಡುತ್ತೆ, ತಳ ಸೀದ್ ಹೋಗೋದಕ್ಕೆ ಶುರು ಆಗ್ತದೆ. ಅಥವಾ ನಾವು ಅದನ್ನ ಕಾಯಿಸದೆ ಅರ್ಧ ಬರ್ಧ ಕಡಿಮೆ ಇರೆ ಹಸಿನಾತ,
ಆವಾಗ್ಲೂ ಅದು ಆ ತನ್ನ ಸವಿಯನ್ನ ಕೊಡೋದಿಲ್ಲ. ಒಂದ್ ರೀತಿ ಹಸಿ ಹಸಿಯಾಗಿದೆ ಅಂತ ನಾವ್ ಹೇಳ್ತೀವಿ. ಕುದಿ ಹೆಚ್ಚೆ ವೆಗಟಹುದು ಕಡಿಮೆ ಇರೆ ಹಸಿನಾತ ಕದಡಲೊಡೆವುದು ಹಾಲು. ಅದನ್ನೇನಾದ್ರು ನಾವು ಗೂರಾಡಕ್ಕಾಗುತ್ತಾ, ಕದಡಕ್ಕಾಗುತ್ತಾ ಹಾಲ್ನ? ಅದನ್ನ ಕದಡಿದ್ವಿ ಅಂದ್ರೆ ಹಾಲು ಒಡೆದೋಗ್ಬಿಡುತ್ತೆ. ಸೂಕ್ಷ್ಮವದರ ಹದ. ಅದನ್ನ ಹೇಗೆ ಕಾಯಿಸ್ಬೇಕು? ಒಂದು ಸೂಕ್ಷ್ಮತೆ ಇರಬೇಕು. ಅದರ ಹದ ಇದೆಯಲ್ಲ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ತುಂಬಾ ಹೆಚ್ಚಿಗೆ ಕಾಯಿಸಿದ್ರೂ ವಾಸನೆ ಬರ್ತದೆ, ತುಂಬಾ ನಾವು ಕಾಯಿಸ್ಲೇ ಇಲ್ಲ, ತುಂಬಾ ಕಡಿಮೆ ಕಾಯಿಸಿದ್ರು ಒಂಥರ ಹಸಿನಾತ ಬರುತ್ತೆ. ಅದಕ್ಕೋಸ್ಕರ ಅದನ್ನ ಒಂದು ಮಧ್ಯಸ್ಥಿತಿಯಲ್ಲಿ ನಾವು ಅದನ್ನ ಕಾಯಿಸ್ಬೇಕು. ಅದು ಬಹಳ ಸೂಕ್ಷ್ಮ ಅದರ ಒಲೆ ಮನದ ಹದ. ಈ ಮನಸ್ಸು ಕೂಡ ಅದೇ ರೀತಿ ಇರತಕ್ಕಂಥದ್ದು. ಇದ್ರ ಜೊತೆ ನಾನು ಇದನ್ನ ಏನೋ ತುಂಬಾ ಕಂಟ್ರೋಲ್ ಮಾಡ್ಬಿಡ್ತೀನಿ ಅಂತ ಹೇಳೋದ್ರ ಜೊತೆನಲ್ಲಿ ಘರ್ಷಣೆಗಿಳಿದು ಬಿಟ್ರೆ ಘರ್ಷಣೆಗೆ ಘರ್ಷಣೆಯೇ ಫಲ ಅಂತ ಹೇಳ್ತಾರೆ. ಹೋರಾಟಕ್ಕೆ ಹೋರಾಟವೇ ಫಲ ಅಂತಾರೆ. ಅದನ್ನ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಶನೈರು ಪರಮೇತ್ ಅಂತಾರೆ. ಅದನ್ನ ಹೇಗೆ ಪಳಗಿಸ್ಬೇಕು ಆ ಮನಸ್ಸನ್ನ? ನಿಧಾನವಾಗಿ, ಬಹಳ ಸಹಜವಾಗಿ. ಒಬ್ಬ ತಾಯಿ ತನ್ನ ಮಗುವನ್ನ ಹೇಗೆ ರಮಿಸ್ತಾಳೋ ಹಾಗೆ ರಮಿಸ್ತಾ ಆ ಮನಸ್ಸನ್ನ ನಮ್ಮ ವಶಕ್ಕೆ ತಗೋಬೇಕೇ ವಿನಃ ಅದ್ರ ಜೊತೆನಲ್ಲಿ ವಾಗ್ಯುದ್ಧ ಮಾಡೋದು ಅಲ್ಲ, ಅಥವಾ ಅದು ಹೇಗೆ ಬೇಕೋ ಅದನ್ನ ಬಿಟ್ಟು ಬಿಡೋದು ಅಲ್ಲ. ಅದು ಎರಡೂ ಅಲ್ಲ, ಅದು ಒಂದು ಮಧ್ಯಸ್ಥಿತಿ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನೆಚ್ಚರದಿ ನೋಡು. ಏನ್ ಮಾಡ್ಬೇಕು ನಾವು? ಧ್ಯಾನ ಅಂದ್ಬಿಟ್ರೆ ಬಹಳ ಜನ ನಾವು ಅಂದುಕೊಳ್ತೀವಿ. ಧ್ಯಾನ ಮಾಡ್ಬೇಕು ಅಂದ ಬಹಳ ಜನದ ಒಂದು ಪರಿಸ್ಥಿತಿ ಏನಂದ್ರೆ, ಹೌದು ನಾವು ಧ್ಯಾನ ಮಾಡೋಣ ಕೂತ್ಕೋತೀವಿ, ಆದ್ರೆ ಧ್ಯಾನ ಮಾಡದೇ ಇದ್ದಾಗ ಮನಸ್ಸು ಸುಮ್ಮನಿರುತ್ತೆ, ಧ್ಯಾನ ಮಾಡಕ್ ಹೋದಾಗ ಇನ್ನೂ ಓಡಾಟ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳ್ತೀವಿ ನಾವು. ಖಂಡಿತ ಅದು ತಪ್ಪು ಭಾವನೆ. ಅದು ಮೊದಲು ಓಡಾಡ್ತಾ ಇರುತ್ತೆ, ನಾವು ಅದನ್ನ ನೋಡ್ಕೊಂಡಿರೋದಿಲ್ಲ. ಈಗ ಧ್ಯಾನ ಮಾಡ್ಬೇಕು ಅಂತ ಕುತ್ಕೊಂಡಾಗ ನಾವು ಮನಸ್ಸನ್ನ ಅಬ್ಸರ್ವ್ ಮಾಡೋದ್ರಿಂದ, ಅದ್ರ ಮೇಲೆ ನಮ್ ಗಮನ ಬರೋದ್ರಿಂದ ಅದ್ರ ಓಡಾಟ ನಮ್ಗೆ ಗೊತ್ತಾಗ್ತಾ ಇದೆ ಅಷ್ಟೇ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ? ಧ್ಯಾನ ಮಾಡೋದನ್ನೇ ಬಿಟ್ಬಿಡ್ತೀವಿ. ಆದ್ರೆ ಖಂಡಿತ ಅದು ಸರಿಯಲ್ಲ. ಸತತವಾದ ಅಭ್ಯಾಸೇನತು ಕೌಂತೆಯ. ಅದಕ್ಕೆ ಅದನ್ನೇನ್ ಮಾಡ್ಬೇಕು ನಾವು? ಅದನ್ನೆಚ್ಚರದಿ ನೋಡು. ಅದನ್ನ ನಾವು ನಮ್ಮ ಮನಸ್ಸಿನ ಆಲೋಚನೆಗಳನ್ನ ಸುಮ್ಮನೆ ಎಚ್ಚರದಿಂದ ನಾವು ಗಮನಿಸ್ತಾ ಹೋಗಬೇಕು. ಇದು ಬರಬಾರ್ದು, ಈ ಆಲೋಚನೆ ಕೆಟ್ಟದ್ದು, ಈ ಆಚನೆ ಒಳ್ಳೇದು ಅಂತಕ್ಕಂಥ ಬೈಫರ್ಕೇಶನ್ ಮಾಡ್ದೇನೆ, ಹೋರಾಟ ಮಾಡ್ದೇನೆ, ಅದನ್ನ ಎಚ್ಚರದಿಂದ, ಅದನ್ನ ಜೆ ಕೃಷ್ಣಮೂರ್ತಿ ಅವರು ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳ್ತಾರೆ. ಆಯ್ಕೆ ಇಲ್ಲದ ಎಚ್ಚರ. ಹಾಗೆ ಎಚ್ಚರದಿಂದ ನಾವು ನೋಡ್ತಾ ಹೋದಾಗ ಬದುಕು ಸ್ವಗ ಹದದಿಂದ ಮಂಕುತಿಮ್ಮ ಅಂದ್ರು. ಈ ಒಂದು ಹದನ ನಾವು ತಿಳ್ಕೊಂಡ್ರೆ ಆಗ ನಮ್ಮ ಬದುಕೇನಾಗ್ತದೆ? ಬಹಳ ಸೊಗಸಾಗ್ತದೆ ಅಂತ ಹೇಳಿದ್ರು. ಹೀಗೆ ನಮ್ಮ ಮನಃಶಕ್ತಿಯ ಅಪವ್ಯಯವನ್ನ ತಡೆಗಟ್ಟೋದು ಒಂದು ಭಾಗ, ಜೊತೆಗೆ ನಮ್ಮ ಮನಃಶಕ್ತಿಯನ್ನ ಬೆಳೆಸ್ಕೊಳ್ಳೋದು ಇನ್ನೊಂದು ಭಾಗ. ಇದಿಷ್ಟೇ ಸಾಕಾಗ್ಲಿಲ್ಲ, ಇದಕ್ಕೆ ಇನ್ನೂ ಒಂದು ಆಯಾಮ ಇದೆ ಅಂತ ಹೇಳ್ತಾರೆ. ಈಗ ಅದನ್ನ ಉಳಿಸಿದ್ದಾಯ್ತು, ಅದನ್ನ ಬೆಳೆಸಿದ್ದಾಯ್ತು, ಇನ್ನು ಮೂರನೇ ಭಾಗ ಅದನ್ನ ಬಳಸೋದನ್ನು ಕಲಿಬೇಕು ಅಂತಾರೆ. ನೋಡಿ, ಉಳಿಸೋದು, ಬೆಳೆಸೋದು, ಇನ್ನು ಮುಂದೆ ಅದನ್ನ ಬಳಸುವುದು, ಯೂಸ್ ಮಾಡಬೇಕು ಆ ಮನಃಶಕ್ತಿಯನ್ನ. ಆದ್ರೆ ಎಂಥ ಕಾರ್ಯಗಳಿಗೆ ಯೂಸ್ ಮಾಡಬೇಕು? ಕೇವಲ ಅಪ್ರಯೋಜಕವಾದ ಕೆಲಸಗಳಿಗೆ ನಾವು ಅದನ್ನ ಬಳಸ್ಬೇಕಾ, ಅಥವಾ ಅತ್ಯಂತ ಕ್ರಿಯಾತ್ಮಕವಾದಂತಹ ಸೃಜನಾತ್ಮಕವಾದಂತಹ ಕಾರ್ಯಗಳಿಗೆ ಅದನ್ನ ನಾವು ಬಳಸ್ಬೇಕಾ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಇಂಥ ಮನಃಶಕ್ತಿಯನ್ನು ನೀವು ಪ್ರಯತ್ನ ಪೂರ್ವಕವಾಗಿ ಬೆಳೆಸ್ಕೊಂಡ ಮೇಲೆ ಇನ್ನೂ ನಿಮ್ಮ ಜವಾಬ್ದಾರಿ ಹೆಚ್ಚಿತು ಅಂತಾರೆ. ಇನ್ನೂ ಹೆಚ್ಚಾಗ್ತಾ ಇದೆ ನಿಮ್ಮ ಜವಾಬ್ದಾರಿ. ಇವತ್ತು ಪ್ರಪಂಚದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಕೂಡ ದುಃಖ, ದುಗುಡ, ದುಮ್ಮಾನ, ದ್ವೇಷ, ಅಸೂಯೆ, ಸ್ವಾರ್ಥ, ಕಿಚ್ಚು ಇವೇ ತಾಂಡವಾಡ್ತಾ ಇದೆ. ಇಂತಹ ಪ್ರಪಂಚದ ಪರಿಸ್ಥಿತಿಯನ್ನ ಒಂದು ಎಳ್ಳು ಮೊನೆಯಷ್ಟಾದ್ರೂ ಕೂಡ ನೀನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಮಾತ್ರ ಆಧ್ಯಾತ್ಮ ಜೀವಿಯಾಗಿ ಅದು ನಿನ್ನ ಕರ್ತವ್ಯವಾಗುತ್ತೆ. ಅದು ಇಲ್ಲದೆ ಇದ್ರೆ ಆಧ್ಯಾತ್ಮ ಜೀವಿ ಎಂದು ಹೇಳಿಕೊಳ್ಳಬಹುದಾದ ಯಾವ ಒಂದು ಅರ್ಥವೂ ಆ ಮಾತಿಗಿಲ್ಲ ಅಂತಾರೆ. ನಾವೇನ್ ಮಾಡ್ತಾ ಇದ್ದೀವಿ ಈಗ ನೋಡಿ, ನಾನು ಪ್ರಪಂಚಕ್ಕೆ ಏನ್ ಕೊಡ್ತೀನಿ ಅಂದ್ರೆ, ನಾನು ಏನ್ ಆಗಿದ್ದೇನೆಯೋ ಅದನ್ನೇ ನಾನು ಪ್ರಪಂಚಕ್ಕೆ ಕೊಡೋದಕ್ಕೆ ಸಾಧ್ಯ. ಈಗ ಪ್ರಪಂಚದಲ್ಲಿ ದುಃಖ ತುಂಬಿ ತುಳುಕ್ತಾ ಇದೆ ಅಂದ್ರೆ ನಾನು
ಆ ದುಃಖವನ್ನೇ ಹೆಚ್ಚಿಸ್ಬೇಕಾ? ಈಗ ನಾನು ದುಃಖಿ ಆಗಿದ್ದೀನಿ ಅಂದ್ರೆ ಅದರ ಅರ್ಥ ನಾನು ಪ್ರಪಂಚದ ದುಃಖದ ಮೊತ್ತವನ್ನು ಹೆಚ್ಚಿಸ್ತಾ ಇದ್ದೀನಿ. ನಾನು ಕೋಪಿಷ್ಠನಾಗಿದ್ದೀನಿ ಅಂದ್ರೆ ನಾನು ಪ್ರಪಂಚದ ಆ ಕೋಪಿಷ್ಠ ಸ್ಥಿತಿಯಲ್ಲಿ ಏನಿದೆಯಲ್ಲ ಅದನ್ನು ನಾನು ಅದಕ್ಕೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀನಿ. ಯಾವುದೇ ವಿಚಾರಗಳನ್ನ ತಗೊಳ್ಳಿ, ಯಾವ ಗುಣಗಳನ್ನ ತೆಗೆದುಕೊಳ್ರಿ, ನಾವೇನಾಗಿದ್ದೀವೋ ಅದನ್ನ ನಾವು ಪ್ರಪಂಚಕ್ಕೆ ಕೊಡ್ತೀವಿ. ಅಂದಮೇಲೆ ನಾವು ಇಷ್ಟೊಂದು ವಿಚಾರವನ್ನ ತಿಳಿದ ಮೇಲೆ ಆ ಮನಃಶಕ್ತಿಯನ್ನ ನಾವು ಅದರ ಅಪವ್ಯಯವನ್ನ ತಡೆದು ಅದನ್ನ ಉಳಿಸಿ ಅದನ್ನ ಬೆಳೆಸಿದ ಮೇಲೆ ಅದನ್ನ ನಾವು ಎಂಥ ಕಾರ್ಯಗಳಿಗೆ ಬಳಸ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಉದಾಹರಣೆಗಳನ್ನ ನಾವು ಯೋಚನೆ ಮಾಡಿದ್ರೆ ನೋಡಿ, ನಮ್ಗೆ ತಿಳಿದಿರುವಂತಹವರಾಗಿರಬಹುದು, ಎಷ್ಟೋ ಜನ ದುಃಖದಲ್ಲಿರೋರಿದ್ದಾರೆ, ಕಷ್ಟದಲ್ಲಿರೋರಿದ್ದಾರೆ, ರೋಗಿಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಇರುವಲ್ಲಿಂದನೇ ಸಹಾಯ ಮಾಡಬಹುದು. ಸಾಮಾನ್ಯ ನಾವು ಅಂತೀವಿ, ನಾವು ಬರೀ ಸಹಾಯ ಅಂದ ತಕ್ಷಣ ನಮ್ಮಲ್ಲಿ ಬಹುತೇಕರಲ್ಲಿ ಬರ್ತಕ್ಕಂಥದ್ದು ನಾವು ಹಣ ಕೊಟ್ಟು ಸಹಾಯ ಮಾಡಬಹುದು, ಇನ್ನೇನೋ ಕೊಟ್ಟು ನಾವು ಸಹಾಯ ಮಾಡಿದ್ರೆ ಮಾತ್ರ ಸಹಾಯ ಅಂತ ಹೇಳ್ಕೊಳ್ತೀವಿ. ಆದ್ರೆ ನಾವು ಮೊದಲೇ ವಿಚಾರ ಮಾಡೋದಲ್ಲ ಒಂದು ಮಾತು, ದಂಡಂ ದಶಗುಣಂ ಭವೇತ್ ಸಂಕಲ್ಪೇ ಶತಗುಣಂ ಭವೇತ್ ಅಂತೇಳಿ. ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿದ್ರೆ ಈ ಮನಃಶಕ್ತಿಯಿಂದ ಕೆಲಸ ಮಾಡ್ಲಿಕ್ಕೆ ಕೆಲವರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅಂದ್ರೆ ಎಲ್ಲರಿಗೂ ಸಾಧ್ಯ, ಆದ್ರೆ ಏಕೆ ಕೆಲವರಿಗೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಅಂದ್ರೆ ಯಾರು ಅದರ ಬಗ್ಗೆ ವಿಚಾರವನ್ನ ತಿಳಿದುಕೊಂಡಿದ್ದಾರೋ, ಯಾರು ಮನಃಶಕ್ತಿನ ಆ ರೀತಿ ಬೆಳೆಸ್ಕೊಂಡಿದ್ದಾರೋ ಅವರು ಅಂತಹ ಸಹಾಯವನ್ನು ಮಾಡಬಹುದು. ಈ ರೀತಿ ಮನಃಶಕ್ತಿಯಿಂದ ಸಹಾಯ ಮಾಡೋದು ಪ್ರತಿಯೊಬ್ಬರಿಗೂ ಸಾಧ್ಯ ತಿಳ್ಕೊಂಡ್ರೆ. ಅದಕ್ಕೆ ಈಗ ನಮಗೆ ಇಂಥ ವಿಚಾರಗಳು ಅರ್ಥವಾಗಿದೆ ಅಂದ್ರೆ ನಮ್ಮ ಸ್ನೇಹಿತರಾಗ್ಲಿ, ಬಂಧು ಬಾಂಧವರಾಗ್ಲಿ, ನೆರೆಹೊರೆಯವರಾಗ್ಲಿ ಯಾರಾದ್ರೂ ಕಷ್ಟದಲ್ಲಿದ್ರೆ, ದುಃಖದಲ್ಲಿದ್ರೆ ಅಂತವರ ಕಡೆಗೆ ನಾವು ಒಂದು ಸಂಕಲ್ಪಗಳನ್ನ ಕಳಿಸ್ತಾ ಹೋಗಬಹುದು. ಯಾರೋ ನಮ್ಮ ಮಧ್ಯೆ ದೋಷಪೂರಿತವಾದ ಜನರಿರಬಹುದು. ಈಗ ನಾವು ನೋಡಿ, ಯಾರಾದ್ರೂ ಒಂದಿಬ್ರು ಸೇರ್ಕೊಂಡಿದ್ದೇವೆ ಅಂದ್ರೆ ಮೂರನೆಯವರ ದೋಷಗಳನ್ನ ಕುರಿತು ನಾವು ಚಿಂತೆ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಒಂದು ದುಷ್ಕೃತ್ಯ ನಡೀತಾ ಇದೆ, ಒಂದು ದುಷ್ಕೃತ್ಯ ನಡೀತಾ ಇದೆ. ನಾವಿಬ್ರು ಸೇರಿ ಮೂರನೆಯವರ ಒಂದು ದೋಷವನ್ನ ಕುರಿತು ಯೋಚನೆ ಮಾಡಿದ್ವಿ, ಇನ್ನ ನಾವಿಬ್ರು ಬೇರೆ ಆದ ತಕ್ಷಣ ಮತ್ತೆ ಇನ್ನಿಬ್ರು ಜೊತೆನಲ್ಲಿ ಹೇಳಿದ್ವಿ. ಅಷ್ಟೂ ಜನ ಸೇರಿ ನಾವು ಆ ವ್ಯಕ್ತಿಯ ದೋಷವನ್ನ ಕುರಿತು ಚಿಂತನೆ ಮಾಡಿದಾಗ ಆ ವ್ಯಕ್ತಿಯಲ್ಲಿರಬಹುದಾದಂತಹ ದೋಷವನ್ನ ಇನ್ನಷ್ಟು ಪ್ರಖರಗೊಳಿಸಿದ್ವಿ. ಯಾಕೆ ಇನ್ನೂ ನಾವು ನೀರು ಗೊಬ್ಬರ ಹಾಕದಂಗಾಯ್ತು ಅವರಲ್ಲಿರ್ತಕ್ಕಂಥ ದೋಷಕ್ಕೆ. ಅದು ವಿನಃ ನಾವು ಮಾಡಬೇಕಾದ್ದೇನು? ಒಂದು ವೇಳೆ ನಮಗೆ ಯಾರಾದ್ರೂ ಕೂಡ ಅಂತ ದೋಷಪೂರಿತರು ಅಂತ ನಮಗೆ ಗೊತ್ತಿದ್ರೆ ಆ ದೋಷಕ್ಕೆ ವಿರುದ್ಧವಾದಂತಹ ಸದ್ಗುಣವನ್ನ ಕುರಿತು ಅವರ ಕಡೆಗೆ ಚಿಂತನೆ ಮಾಡು. ಅವನೊಬ್ಬ ಕಳ್ಳನಾಗಿದ್ರೆ, ಅವನೊಬ್ಬ ಅಪ್ರಾಮಾಣಿಕನಾಗಿದ್ರೆ ಅವನ ಕಡೆಗೆ ಪ್ರಾಮಾಣಿಕತೆಯ ಒಂದು ಸ್ಪಂದನಗಳನ್ನ ಕಳಿಸು. ಒಬ್ಬ ದುಃಖಿಯಾಗಿದ್ರೆ ಅವನಿಗೆ ಶಾಂತತೆಯ ಸ್ಪಂದನಗಳನ್ನ ಅವನ ಕಡೆಗೆ ಕಳಿಸ್ಕೊಡು. ಒಬ್ಬ ರೋಗದಲ್ಲಿರ್ತಕ್ಕಂತಹ ಯಾರೋ ವ್ಯಕ್ತಿ ಇದ್ರೆ ನೀನು ಅವನಿಗೆ ಒಂದು ಆರೋಗ್ಯಕರವಾದಂತಹ ಆರೋಗ್ಯವಂತನಾಗ್ಲಿ ಅಂತಕ್ಕಂಥ ಒಂದು ಸತ್ಸ್ಪಂದನಗಳನ್ನ, ಸತ್ಸಂಕಲ್ಪಗಳನ್ನ ಅವನ ಕಡೆಗೆ ಕಳಿಸು. ಅದರಿಂದ ಅವನ ರೋಗನೂ ಕಡಿಮೆ ಆಗಬಹುದು ಅಥವಾ ಅವನ ಮನಸ್ಥಿತಿ ಅವನಲ್ಲಿ ಸುಧಾರಿಸಬಹುದು. ಇಂತಹ ಒಂದು ಅದ್ಭುತವಾದಂತಹ ಅವಕಾಶ ನಮ್ಮೆಲ್ಲರಿಗೂ ಕೂಡ ಪ್ರಕೃತಿ ಕೊಟ್ಟಿದೆ. ಆದ್ರೆ ನಾವು ನಮ್ಮನ್ನ ಅಲ್ಪರು ಅಂತ ತಿಳ್ಕೊಂಡ್ಬಿಡ್ತೀವಿ. ನಾವು ಖಂಡಿತ ಅಲ್ಪರಲ್ಲ. ನಾವು ಭಗವಂತನ ಮಕ್ಕಳುಗಳು ನಾವಂದಾಗ ಭಗವಂತನಲ್ಲಿರಬಹುದಾದಂತಹ ಎಲ್ಲ ಸಾಧ್ಯತೆಗಳು ಕೂಡ ಮನುಷ್ಯನಲ್ಲಿದೆ. ಅದರಿಂದ ನಾವು ಆ ಶಕ್ತಿಗಳನ್ನ ಎಷ್ಟರ ಮಟ್ಟಿಗೆ ನಾವು ಬಳಸ್ಕೊಳ್ತೀವೋ ಅಷ್ಟೂ ನಾವು ಉನ್ನತ ಮಟ್ಟವನ್ನು ತಲುಪಬಹುದು. ಬ್ರಹ್ಮವೇ ಆಗಬಹುದಾದಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ. ಮನೋದೃಶ್ಯಂ ಜಗತ್ ಸರ್ವಂ ಅಂತಾರೆ. ಈ ಪ್ರಪಂಚದ ಇಡೀ ಸೃಷ್ಟಿಯಾಗಿರ್ತಕ್ಕಂಥದ್ದೇ ಈ ಒಂದು ಮನಸ್ಸಿನಿಂದ ಅಂತ ಹೇಳ್ತಾರೆ. ನೋಡಿ, ಭಗವಂತನಲ್ಲೂ ಕೂಡ ಏಕೋಹಂ ಬಹುಶ್ಯಾಮಃ, ಏಕವಾಗಿದ್ದೇನೆ, ನಾನು ಅನೇಕವಾಗಬೇಕು ಅಂತಕ್ಕಂಥ ಒಂದು ಇಚ್ಛೆ ಬಂದಾಗಲೇ ಈ ಪ್ರಪಂಚದ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಒಂದು ಸದಾಲೋಚನೆಗಳನ್ನ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಆ ಶಕ್ತಿಯಿಂದ ನಾನು ಬೆಳಿತೇನೆ, ನಾನೂ ಪರಿವರ್ತನೆ ಆಗ್ತೇನೆ. ಜಗತ್ತಿನ ಪರಿವರ್ತನೆಯ ಮೇಲೂ ಕೂಡ ನಾವು ಒಂದು ಪರಿಣಾಮವನ್ನ ಉಂಟು ಮಾಡ್ತಾ ಹೋಗ್ತೇವೆ. ಇದಕ್ಕೆ ಒಂದು ಬೈಬಲ್ನಲ್ಲಿ ಒಂದು ಕತೆ ಬರ್ತದೆ. ಜೀಸಸ್ ಅವರು ಬೋಧೆಯನ್ನ ಕೊಟ್ಟು ಹೊರಡ್ತಾರೆ.
ಜೀಸಸ್ ಅವ್ರ ಬೋಧೆ ಕೊಟ್ಬಿಟ್ಟು ಹೊರಡ್ತಾರೆ ಒಂದು ಗ್ರಾಮದಿಂದ. ಸೊ ಬಹಳ ಜನ ಅವರಿಂದ ಸ್ವಲ್ಪ ದೂರ ಹೋಗ್ತಾರೆ. ಸ್ವಲ್ಪ ದೂರ ಹೋಗಿ ಆ ನಂತರ ಮತ್ತೆ ಎಲ್ಲ ವಾಪಸ್ ಬರ್ತಾರೆ, ಬೀಳ್ಕೊಟ್ಬಿಟ್ಟು ಬರ್ತಾರೆ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ತಿರುಗಿ ನೋಡಿದ್ರೆ ಒಬ್ಬ ವ್ಯಕ್ತಿ ಅವನ ಜೊತೆಯಲ್ಲೇ ಹೋಗ್ತಾ ಇದ್ನಂತೆ. ಒಬ್ಬ ವ್ಯಕ್ತಿ ಮಾತ್ರ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದಾನೆ. ಆಗ ಜೀಸಸ್ ಅವ್ರಿಗೆ ಹೇಳಿದ್ರಂತೆ, ಯಾಕಪ್ಪ ಎಲ್ಲ ಹೊರಟೋದ್ರು, ನೀನು ಹೋಗಪ್ಪ, ಯಾಕೆ ನೀನ್ ನನ್ನ ಜೊತೆನಲ್ಲೇ ಬರ್ತಾ ಇದೀಯಾ, ನನ್ನಿಂದನೇ ಯಾಕೆ ಬರ್ತಾ ಇದೀಯಾ, ಹೋಗಪ್ಪ ನೀನು ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳಿದ್ನಂತೆ, ಇಲ್ಲ ಸ್ವಾಮಿ, ನಿಮ್ಮ ಬೋಧನೆಗಳನ್ನ ಕೇಳಿದ್ಮೇಲೆ ನನ್ಗಿನ್ನೇನು ಬೇಕಾಗಿಲ್ಲ, ನಾನ್ ನಿಮ್ ಜೊತೆಲಿ ಬಂದ್ಬಿಡ್ತೇನೆ ಅಂತ ಅವನು ಹೇಳ್ತಾನೆ. ಆಗ ಜೀಸಸ್ ಕೇಳ್ತಾರಂತೆ, ನೀನು ಏನ್ ಕೆಲಸ ಮಾಡ್ತಾ ಇದ್ದೀಯಪ್ಪ? ಸ್ವಾಮಿ, ನಾನೊಂದು ಬ್ರೆಡ್ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ದ. ಅದಕ್ಕೆ ಜೀಸಸ್ ಹೇಳ್ತಾರೆ, ನೋಡಪ್ಪ, ಹಾಗ ಬೇಕಾದ್ರೆ ನೀನ್ ಬ್ರೆಡ್ ಅಂಗಡಿನ ಹೊತ್ಕೊಂಡು ನನ್ ಜೊತೆನಲ್ಲಿ ಬರಬೇಡ, ನನ್ನನ್ನು ಹೊತ್ಕೊಂಡು ನಿನ್ ಬ್ರೆಡ್ ಅಂಗಡಿಗೆ ಹೋಗು ಅಂತ ಹೇಳ್ತಾರೆ. ನೀನ್ ಬ್ರೆಡ್ ಅಂಗಡಿನ ಹೊತ್ಕೊಂಡು ನನ್ ಜೊತೆನಲ್ಲಿ ಬರಬೇಡ, ಬೇಕಾದ್ರೆ ನನ್ನನ್ನು ಹೊತ್ಕೊಂಡು ನಿನ್ ಬ್ರೆಡ್ ಅಂಗಡಿಗೆ ಹೋಗು ಅಂತ. ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ, ಸ್ವಾಮಿ ನಾನು ಬ್ರೆಡ್ ಅಂಗಡಿನ ತಗೊಂಡ್ಬಂದಿಲ್ಲ, ಅಲ್ಲೇ ಊರಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಜೀಸಸ್ ಅವ್ರು ಹೇಳ್ತಾರೆ, ಇಲ್ಲಪ್ಪ ನೋಡೋದು ನಿನ್ನ ಕರ್ತವ್ಯ, ನೀನ್ ಅದನ್ನ ಮಾಡಬೇಕಾಗಿತ್ತು, ಅದನ್ನ ಬಿಟ್ಟು ಸರಿ ಸ್ವಾಮಿ, ಹಾಗಾದ್ರೆ ಗೊತ್ತಾಯ್ತು, ಆದ್ರೆ ಇನ್ನೂ ಒಂದು ಮಾತು ಹೇಳಿದ್ರಿ ಸ್ವಾಮಿ ನೀವು, ಬೇಕಾದ್ರೆ ನಾನು ಜೀಸಸ್ ಹೇಳ್ತಾರೆ, ನೋಡಪ್ಪ, ನಿನ್ನ ಬ್ರೆಡ್ ನ ಅಂಗಡಿಗೆ ಯಾವುದೋ ಒಂದು ಮಗು ಒಂದು ಪೆನ್ನಿನೋ 2 ಪೆನ್ನಿನೋ ಅಂದ್ರೆ ಹಣ ತಗೊಂಡು ಬರುತ್ತೆ ಮಗು. ನೀನು ಆ ಮಗುವಿಗೆ ಬ್ರೆಡ್ ಅನ್ನ ಕೊಡುವಾಗ ಬರೀ ಆ ಬ್ರೆಡ್ ಅನ್ನಷ್ಟೇ ಕೊಡಬೇಡ, ಆ ಬ್ರೆಡ್ಡಿನ ಜೊತೆಯಲ್ಲಿ ನಿನ್ನ ಸತ್ಸಂಕಲ್ಪಗಳನ್ನು ಸೇರಿಸಿ ಅದನ್ನ ಪ್ಯಾಕ್ ಮಾಡಿಕೊಡು, ಆ ಮಗುವಿನಲ್ಲಿ ಆ ಪ್ರೇಮ ಭಾವನೆಗಳು ಅಂಕುರಿಸಬಹುದು ಅಂತ ಹೇಳ್ತಾರೆ. ನೋಡಿ, ನನ್ನ ಬೋಧೆಗಳು ನಿನಗೆ ಅಷ್ಟೊಂದು ಇಷ್ಟ ಆಗಿದ್ರೆ ನೀನು ಈ ಕೆಲಸ ಮಾಡಪ್ಪ ಅಂತ. ಇನ್ನೊಬ್ರು ಮಹನೀಯರು ಹೇಳ್ತಾರೆ, ಒಬ್ಬ ಹೆಣ್ಣುಮಗಳಿಗೆ ಹೇಳ್ತಾ, ಅಮ್ಮ ತಾಯೇ, ನಿನ್ನ ಕಷ್ಟದಲ್ಲಿರುವ ನಿನ್ನ ಹೆಣ್ಣು ಮಗಳಿಗೆ ನೀನು ಕಳುಹಿಸುತ್ತಿರುವ ಪಾರ್ಸಲ್ಲಿನೊಳಕ್ಕೆ ನಿನ್ನ ಧೈರ್ಯ ಆತ್ಮಸ್ಥೈರ್ಯಗಳನ್ನೂ ಕೂಡ ಸೇರಿಸಿ ಕಳಿಸ್ಕೊಡುವಂತೆ ಹೇಳ್ತಾರೆ. ಮತ್ತೊಂದು ಮಾತು ಹೇಳ್ತಾರೆ, ತಾಯೇ, ನೀನು ಸುಡತಕ್ಕ ರೊಟ್ಟಿಯೊಳಕ್ಕೆ ನಿನ್ನ ಪ್ರೇಮವನ್ನು ನಾದಿ ಸೇರಿಸು, ಆ ರೊಟ್ಟಿಯನ್ನು ತಿಂದಂತಹವರಲ್ಲಿ ಅಂತಹ ಪ್ರೇಮದ ಭಾವನೆಗಳೇ ಸ್ಫುರಿಸಬಹುದು. ಅದಕ್ಕೋಸ್ಕರ ನೀನು ನಿನ್ನ ಪ್ರೇಮ ಭಾವನೆಯನ್ನ ಅದ್ರ ಜೊತೆಯಲ್ಲಿ ತುಂಬಿ ನೀನು ಆ ರೊಟ್ಟಿ ಮಾಡು ಅಂತ ಹೇಳ್ತಾರೆ. ನೋಡಿ, ಈಗ ನಾವು ಸಾಮಾನ್ಯವಾಗಿ ನಮ್ಮ ಕೈನಲ್ಲಿ ಏನ್ ಸಾಧ್ಯ ಅನ್ನೋಂತ ಒಂದು ಕೀಳಿರಿಮೆ ನಮ್ಮಲ್ಲಿ ಇರುತ್ತೆ. ಆದ್ರೆ ಖಂಡಿತವಾಗಿಯೂ ಆ ಕೀಳಿರಿಮೆಯನ್ನ ನಾವು ಇಟ್ಕೋಬೇಕಾಗಿಲ್ಲ. ನಮ್ಮಲ್ಲೂ ಕೂಡ ಆ ದೇವರಲ್ಲಿ ಇರಬಹುದಾದಂತಹ ಶಕ್ತಿಗಳಿದ್ದಾವೆ ನಮ್ಮಲ್ಲಿ. ಅದಕ್ಕೋಸ್ಕರನೇ ನಾವು ಕೆಲವು ನೋಡಿ, ಪರಮಹಂಸರಂತವ್ರನ್ನ, ಶಾರದಾ ತಾಯಿ ಅಂತವ್ರನ್ನ, ವಿವೇಕಾನಂದರಂತವ್ರನ್ನ, ಬುದ್ಧ ಬಸವಣ್ಣನಂತವ್ರನ್ನ ನಾವಿವತ್ತು ದೇವರ ಸ್ಥಾನಕ್ಕೆ ಇಟ್ಟಿದೀವಿ. ಏನಕ್ಕೆ ಅಂದ್ರೆ ಅವರು ಆ ದೈವೀ ಶಕ್ತಿಗಳು ಹೊರಹೊಮ್ಮುವಂತೆ ತಮ್ಮನ್ನ ತಾವು ಶ್ರುತಿ ಮಾಡಿಕೊಂಡಿದ್ರು. ಸೊ ವೈ ನಾಟ್ ವಿ? ನಮ್ಗೆ ಯಾಕೆ ಸಾಧ್ಯ ಇಲ್ಲ? ಅದು ಖಂಡಿತ ಸಾಧ್ಯ. ಆದ್ರೆ ನಾವು ಅದಕ್ಕೆ ಟ್ಯೂನ್ ಆಗಬೇಕು ಅಂತಕ್ಕಂಥದ್ದು. ಅದಕ್ಕೆ ಅಲ್ಲಿ ನಾವು ಪ್ರಾರಂಭದಲ್ಲಿ ಒಂದು ಭಗವದ್ಗೀತೆಯ ಶ್ಲೋಕವನ್ನು ವಿಚಾರ ಮಾಡಿದ್ವಿ, ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂತ. ನೋಡಿ, ಈ ಮನಸ್ಸಿನಲ್ಲಿ ಬರೀ ಮೋಹ, ಆಸೆಗಳು ಇವಿಂಥವೇ ಕೆಳಮಟ್ಟದ ಮಾತ್ರ ಇದ್ದಾಗ ಅದು ನಮ್ಮನ್ನ ಬಂಧಿಸಿತ್ತು. ಆದ್ರೆ ಬಿಡುಗಡೆ ಯಾವಾಗ ಅಂತಕ್ಕಂಥದ್ದನ್ನ DVG ಅವರು ತಮ್ಮ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರೆ, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ರಕ್ತಿ ವಿಪರೀತವಾಗದಿರೆ ಮುಕ್ತಿ, ಯುಕ್ತಿಯಿಂ ಕರ್ಣ ಚೇಷ್ಟಿತವ ತಿದ್ದುತೆ, ಶಮಿಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ. ನೋಡಿ, ಮುಕ್ತಿ ಅಂತ ಹೇಳ್ತೀವಿ ನಾವು. ಮನಸ್ಸಿನಿಂದನೇ ಆ ಮುಕ್ತಿಯು ಬಿಡುಗಡೆಯೂ ಸಾಧ್ಯ ಅಂತ ಹೇಳ್ತೀವಿ. ಯಾವಾಗ? ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ. ಅದೇನು ಎಲ್ಲೋ ಇರುವಂತದ್ದಲ್ಲ. ಮುಕ್ತಿ ಅಂತಕ್ಕಂಥದ್ದು ಎಲ್ಲೋ ಇರುವಂತದ್ದಲ್ಲ,
ಅದು ಮನಸ್ಸಿನ ಒಂದು ಸಂಸ್ಥಿತಿ, ಬೇರೆ ಮತ್ತೇನು ಅಲ್ಲ. ರಕ್ತಿ ವಿಪರೀತವಾಗದಿದೆ ಅಂದ್ರೆ ರಕ್ತಿ ಅಂದ್ರೆ ಒಂದು ಆಸಕ್ತಿ, ಈ ಪ್ರಪಂಚದ ಮೇಲಿನ ಆಸಕ್ತಿ, ಗಂಡ ಹೆಂಡತಿ ಮಕ್ಕಳು, ಸಂಸಾರ, ಹಣ, ಐಶ್ವರ್ಯ, ಅಧಿಕಾರ, ನಾವು ಯಾವಾಗಲೂ ಇದರಲ್ಲೇ ನಾವಾಗ ರಕ್ತಿ, ನಮ್ಗೆ ಅದರಲ್ಲೇ ನಮಗೆ ಮನಸ್ಸು, ಅದರಲ್ಲೇ ಆಸಕ್ತಿ. ಅಂತಹ ರಕ್ತಿ ವಿಪರೀತವಾಗದಿರೆ, ಅಂತಹ ಕೆಳಮಟ್ಟದ ಆಶೋತ್ತರಗಳಲ್ಲಿ ನಾವು ನಮ್ಮ ಮನಸ್ಸನ್ನ ವ್ಯಕ್ತಗೊಳಿಸದಿದ್ರೆ, ಅದರಲ್ಲಿ ಅನುರಕ್ತಗೊಳಿಸದಿದ್ರೆ ಅದೇ ಮುಕ್ತಿ. ಯುಕ್ತಿಯಿಂ ಕರಣ ಚೇಷ್ಟಿತವ, ಈ ಕರ್ಣ ಇದೆಯಲ್ಲ, ಈ ಮನಸ್ಸಿನ ಕರ್ಣ ಇದು, ಈ ಮನಸ್ಸು ಅಂತಕ್ಕಂಥದ್ದು ಯಾವಾಗಲೂ ಅದನ್ನೇ ಕುರಿತು ಆಲೋಚನೆ ಮಾಡ್ತಾ ಇದೆ. ಅದನ್ನ ಬಹಳ ಯುಕ್ತಿಯಿಂದ, ಜಾಣ್ಮೆಯಿಂದ ಅದನ್ನ ನೀನೇನ್ ಮಾಡು, ಕರಣ ಚೇಷ್ಟಿತವ ತಿದ್ದುತೆ. ಈ ಮನಸ್ಸನ್ನ ನಾವು ತಿದ್ದುತ್ತಾ ಹೋಗ್ಬೇಕು. ಮೆಂಡ್ ಯುವರ್ ಮೈಂಡ್, ಬೆಂಡ್ ಯುವರ್ ಬಾಡಿ ಅಂತಾರೆ. ಮೆಂಡ್ ಯುವರ್ ಮೈಂಡ್ ಅಂಡ್ ಬೆಂಡ್ ಯುವರ್ ಬಾಡಿ. ನಾವು ಸ್ವಲ್ಪ ಬಾಡಿ ಬೆಂಡ್ ಮಾಡೋ ಕಡೆಗೆ ಸ್ವಲ್ಪ ಬಹಳ ಗಮನ ಕೊಟ್ಟಿರೋರು ಬಹಳ. ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ, ಯೋಗಾಸನ ಅದು ಇದು ಮಾಡ್ತೀವಿ. ಅದೇ ರೀತಿನಲ್ಲಿ ಮೆಂಡ್ ಯುವರ್ ಮೈಂಡ್ ಅಂತಾರೆ. ದೇಹಕ್ಕೆ ಯೋಗಾಸನ ವ್ಯಾಯಾಮಗಳು ಹೇಗೋ ಹಾಗೆ ಮನಸ್ಸಿನ ವ್ಯಾಯಾಮವೇ ಧ್ಯಾನ. ಅದನ್ನ ನಾವು ಅರ್ಥ ಮಾಡಿಕೊಂಡು ಯುಕ್ತಿಯಿಂ ಕರಣ ಚೇಷ್ಟಿತವ ತಿದ್ದುತೆ. ಶಮಿಪ ಅಂದ್ರೆ ಯಾರು ಅದಕ್ಕೆ ಶ್ರಮ ಹಾಕ್ತಾನೋ ಅಂತಹ ಶಕ್ತಿವಂತನೇ ಮುಕ್ತ. ಸೊ ಈಗ ನಾವು ಈ ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಹೋ ಅನ್ನೋದನ್ನ ನಿರ್ವಿವಾದವಾಗಿ ಒಪ್ಪಿಕೊಳ್ಳಬಹುದು. ಹೇಗೆ ಅಂದ್ರೆ, ಆ ಮನಸ್ಸನ್ನ ಕೆಳಮಟ್ಟದ ದೇಹಗಳಿಗೆ ನಾವು ಟ್ಯೂನ್ ಮಾಡಿದ್ರೆ ಬಂಧನ, ಅಥವಾ ಮನಸ್ಸಿನ ಮೇಲಿರ್ತಕ್ಕಂತಹ, ಅದರ ಮೇಲಿನ ಆಯಾಮವಾಗಿರ್ತಕ್ಕಂತಹ ಬುದ್ಧಿ ಮತ್ತು ಆತ್ಮತತ್ವಗಳೇನಿದ್ದಾವಲ್ಲ ಅದಕ್ಕೆ ನಾವು ಟ್ಯೂನ್ ಮಾಡಿದ ತಕ್ಷಣವೇ ಅದೇ ಮನಸ್ಸು ನಮ್ಮನ್ನ ಬಿಡುಗಡೆಯ ಕಡೆಗೆ ಕರ್ಕೊಂಡು ಹೋಗ್ತದೆ. ಈ ದೃಷ್ಟಿಯಿಂದ ಈ ಮನಃಶಕ್ತಿ ಅಂತಕ್ಕಂಥದ್ದು ಅದ್ಭುತವಾದಂತಹ ಒಂದು ಶಕ್ತಿ, ಅದ್ಭುತವಾದಂತಹ ಶಕ್ತಿ. ನಾವು ಬಹಳಷ್ಟು ಸಾರಿ ನಮ್ಮಲ್ಲಿ ಏನು ಯೋಗ್ಯತೆ ಇಲ್ಲ ಅಂತ ಹೇಳ್ಕೊಳ್ತೀವಿ. ಖಂಡಿತ ಅಯೋಗ್ಯ ಪುರುಷಂ ನಾಸ್ತಿ ಅಂತ ಹೇಳ್ತಾರೆ. ಅಯೋಗ್ಯ ಪುರುಷಂ ನಾಸ್ತಿ ತತ್ರ ಯೋಜಕ ದುರ್ಲಭ ಅಂತ ಒಂದು ಮಾತು ಬರ್ತದೆ. ಅಯೋಗ್ಯನಾಗಿರ್ತಕ್ಕಂತಹ ಯಾವ ವ್ಯಕ್ತಿಯೂ ಕೂಡ ಪ್ರಪಂಚದಲ್ಲಿಲ್ಲ ನೋಡಿ. ಮಂತ್ರ ಆಗದೆ ಇರೋ ಅಕ್ಷರ ಇಲ್ಲ, ಔಷಧ ಆಗದೆ ಇರೋ ಸಸ್ಯ ಇಲ್ಲ, ಅಯೋಗ್ಯನಾದಂತಹ ಮನುಷ್ಯ ಪ್ರಪಂಚದಲ್ಲಿಲ್ಲ. ಆದ್ರೆ ತತ್ರ ಯೋಜಕ ದುರ್ಲಭ. ಸರಿಯಾದಂತಹ ಒಂದು ಯೋಜನೆಯನ್ನ ಹಾಕೋರಲ್ಲಿ ಕೊರತೆ ಇದೆ. ಆ ಯೋಜನೆಯನ್ನ ಹಾಕಿ ಈ ಆಲೋಚನೆಗಳ ಶಕ್ತಿ ಅಥವಾ ಈ ಮನಃಶಕ್ತಿಯ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಆ ವಿಶ್ವ ಮನಸ್ಸಿನ ಮೇಲೆ ನಾವು ಅತ್ಯಂತ ಉನ್ನತವಾದಂತಹ ಒಂದು ಪರಿಣಾಮವನ್ನು ಉಂಟು ಮಾಡ್ತಾ ಭವಿಷ್ಯದಲ್ಲಿ, ಅಂದ್ರೆ ಅದಕ್ಕೆ ಹೇಳಿದ್ರು ಮ್ಯಾನ್ ಇಸ್ ದಿ ಮೇಕರ್ ಆಫ್ ಹಿಸ್ ಡೆಸ್ಟಿನಿ. ನೋಡಿ ಅದಂತಲ್ಲ, ಆಲೋಚನೆಗಳೆಂಬ ಬೀಜವನ್ನ ಬಿತ್ತು ಕಾರ್ಯ ಎಂಬ ಫಸಲನ್ನ ಪಡ್ಕೊಳ್ತೀಯ, ಕಾರ್ಯ ಎಂಬ ಬೀಜವನ್ನ ಬಿತ್ತು ನಿನ್ನ ನಡತೆ ಎಂಬ ಫಸಲನ್ನ ಕೈಕೊಳ್ತೀಯ, ನಡತೆ ಎಂಬ ಬೀಜವನ್ನ ಬಿತ್ತು ನಿನ್ನ ಸ್ವಭಾವ ಎಂಬ ಫಸಲನ್ನ ಪಡ್ಕೊಳ್ತೀಯ, ಸ್ವಭಾವ ಎಂಬ ಬೀಜವನ್ನ ಬಿತ್ತುವುದರ ಮೂಲಕ ಅದೃಷ್ಟ ಎಂಬ ಫಸಲನ್ನು ಪಡ್ಕೊಳ್ತೀಯ ಅಂತ ಹೇಳಿದಾಗ ನಮ್ಮ ಅದೃಷ್ಟದ ರೂವಾರಿಗಳು ನಾವೇ, ನಮ್ಮ ಆಲೋಚನೆಗಳೇ. ಅದಕ್ಕೋಸ್ಕರ ನಾವು ನಮ್ಮ ಆಲೋಚನೆಗಳನ್ನ ಪರಿಶುದ್ಧ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಮನಸ್ಸನ್ನ ಪರಿಶುದ್ಧತೆಯನ್ನ ಸಾಧಿಸ್ತಾ ಆ ವಿಶ್ವ ಮನಸ್ಸಿನ ಮೇಲೆ ಒಂದು ಉನ್ನತ ಪರಿಣಾಮವನ್ನು ಉಂಟು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.